ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಅದ್ಧೂರಿಯಾಗಿ ನಡೆದ ಪೌರಕಾರ್ಮಿಕರ ದಿನಾಚರಣೆ. ನಗರಸಭೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ. ಪೌರಕಾರ್ಮಿಕರೊಂದಿಗೆ ಕುಣಿದು ಕುಪ್ಪಳಿಸಿದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಅವಾಚ್ಯ ಶಬ್ದ ಬಳಕೆಗೆ ಬಾಗೇಪಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರಿಂದ ಖಂಡನೆ. ಸಂಸದರನ್ನು ನಿಂದಿಸಿದ ವ್ಯಕ್ತಿ ಕೂಡಲೇ ಕ್ಷಮೆ ಯಾಚನೆ ಮಾಡಲು ಒತ್ತಾಯ. ಮೂವರಿಗೆ ವಂಚಿಸಿದ್ದ ರೀಲ್ಸ್ ರಾಣಿ ಅರೆಸ್ಟ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಚಿಕ್ಕಬಳ್ಳಾಪುರದಲ್ಲಿ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ ರೀಲ್ಸ್ ರಾಣಿ ಕೋಮಲ ತನಗೆ ಹಲವು ಪುರುಷರಿಂದ ವಂಚನೆ ನಡೆದಿರುವುದಾಗಿ ಪ್ರತ್ಯಾರೋಪ. ನಂಜನಗೂಡಿನಲ್ಲಿ ಸಂಭ್ರಮದಿಂದ ನಡೆದ ಪೋಷಣ್ ಅಭಿಯಾನ್ ಕಾರ್ಯಕ್ರಮ. ಪ್ರಗತಿ ಹೊಂದುತ್ತಿರುವ ರಾಷ್ಟ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸುವಂತೆ ನ್ಯಾಯಾಧೀಶರ ಕಿವಿ ಮಾತು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದಲ್ಲಿ ಇಂದು ನಡೆದ ಪೌರಕಾರ್ಮಿಕರ ದಿನಾಚರಣೆ ಅರ್ಥಪೂರ್ಣವಾಗಿ ನೆರವೇರಿತು. ಪೌರಕಾರ್ಮಿಕರ ದಿನಾಚರಣೆಗಾಗಿ 2 ದಿನಗಳ ಮೊದಲೇ ಪೌರಕಾರ್ಮಿಕರಿಗೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಅಲ್ಲದೆ ಇಂದು ನಗರಸಭೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದು ವಿಶೇಷವಾಗಿತ್ತು. ದೇಶದ ಜನರು ಬೆಚ್ಚಗೆ ಮಲಗಿರುವಾಗಲೇ ಚಳಿ ಮಳೆಯನ್ನು ಲೆಕ್ಕಿಸದೆ ತಾವೆದ್ದು ಜನರ ಕಸ ಸ್ವಚ್ಛಗೊಳಿಸುವ ಪೌರಕಾರ್ಮಿಕರು ಜನರು ನಿದ್ದೆ ಕಣ್ಣು ಬಿಡುವ ಮುನ್ನವೇ ತಮ್ಮ ಕೆಲಸ ಮುಗಿಸುವ ತಾತುರದಲ್ಲಿರುತ್ತಾರೆ. ಆದರೆ ಇಂದಿಗೂ ಪೌರಕಾರ್ಮಿಕರಿಗೆ ಸಲ್ಲಬೇಕಾದ ಸವಲತ್ತುಗಳು ಸಮರ್ಪಕವಾಗಿ ದೊರೆಯದಿರುವುದು ನೋವಿನ ಸಂಗತಿ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹೇಳಿದರು. ಚಿಕ್ಕಬಳ್ಳಾಪುರ ನಗರಸಭೆ ಆವರಣದಲ್ಲಿ ಇಂದು ಆಯೋಜಿಸಿದ್ದ ಪೌರಕಾರ್ಮಿಕರ ದಿನಾಚರಣೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಇಂತಹ ಪರಿಸ್ಥಿತಿ ಮಧ್ಯೆಯೂ ಪೌರಕಾರ್ಮಿಕರ ದಿನಾಚರಣೆ ಇರುವುದು ಪೌರಕಾರ್ಮಿಕರು ಸೇರಿದಂತೆ ಅನೇಕ ಮಂದಿಗೆ ಇಂತಹ ದಿನ ಇರುತ್ತೆ ಅನ್ನೋದೇ ಗೊತ್ತಿಲ್ಲ. ಅವರಿಗೂ ಒಂದು ದಿನ ಇದೆ ಎಂದು ಇಂದು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಅದ್ದೂರಿಯಾಗಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದರು. ಪೌರಕಾರ್ಮಿಕರು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ತ್ಯಾಗ, ಸೇವೆ, ಸಮರ್ಪಣೆ, ಕಾರುಣ್ಯದಿಂದ ಸದಾ ಜೀವವನ್ನು ಮಿಗಿಲಾಗಿಟ್ಟಿರುವ ಪೌರಕಾರ್ಮಿಕರನ್ನು ಈ ಸಮಾಜ ಪ್ರತಿಕ್ಷಣ ತಾಯ್ತನದಿಂದ ಕಾಣುವುದೇ ನಾವು ಅವರಿಗೆ ಸಲ್ಲಿಸಬಹುದಾದ ದೊಡ್ಡ ಕೃತಜ್ಞತೆ ಎಂದರು. ಅಲ್ಲದೆ ಪೌರಕಾರ್ಮಿಕರ ಸೇವೆಯನ್ನು ಗೌರವದಿಂದ ಕಾಣಬೇಕೆಂದು ತಿಳಿಸಿದರು. ಪಾದಚಾರಿ ಮಾರ್ಗಗಳು ಸ್ವಚ್ಛವಾಗಿರಬೇಕು. ಯಾವುದೇ ಅಂಗಡಿಯ ಮುಂಭಾಗದಲ್ಲಿ, ಹೋಟೆಲ್ಗಳ ಮುಂಭಾಗದಲ್ಲಿ ಎಲ್ಲೂ ಕೂಡ ಒಂದು ಪೀಸ್ ಆಫ್ ಪೇಪರ್ ಕೂಡ ಕಾಣಬಾರ್ದು. ಈ ಥರ ಸಾರ್ವಜನಿಕರು ಬಯಸ್ತಾರೆ. ಆದರೆ ಆ ಬಯಸಿದಂತೆ ನಾವು 100ಕ್ಕೆ 100ರಷ್ಟು ಇರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಏಕೆಂದ್ರೆ ಸಾರ್ವಜನಿಕರ ಸಹಭಾಗಿತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಪೌರಕಾರ್ಮಿಕರು ಮಾರ್ನಿಂಗ್ ಇಂದ ಹಿಡಿದು ರಾತ್ರಿವರೆಗೂ ಕೂಡ ಸೇವೆಯನ್ನು ಏನನ್ನೂ ಕೂಡ, ಆದರೆ ನಾವು ಹೊರಟೋದ್ಮೇಲೆ ನಿಮ್ಮ ಸಮಯಕ್ಕೆ ತಕ್ಕಂತೆ ನೀವು ತ್ಯಾಜ್ಯವನ್ನ ಗಂಟು ಕಟ್ಕೊಂಡು, ಯಾವ್ದ್ರಲ್ಲೂ ಪ್ಲಾಸ್ಟಿಕ್ ಚೀಲದಲ್ಲಿ ಗಂಟು ಕಟ್ಕೊಂಡು ನೀವೇನ್ ಮಾಡ್ತೀರಿ, ಎಲ್ಲೋ ಹೋಗ್ಬೇಕಾದ್ರೆ ರಸ್ತೆ ಬದಿಯಲ್ಲಿ ಮತ್ತೆ ಎಸಿತೀರಲ್ಲ. ಇದು ಸಾಮಾಜಿಕ ಜವಾಬ್ದಾರಿನ ನಮಗೆ. ನಗರವನ್ನು ನಾವು ಸುಂದರವಾಗಿ ಇಟ್ಕೊಳ್ಳಿಕ್ಕೆ ಕೊಡ್ತಕ್ಕಂಥ ಕೊಡುಗೆನ ನಾವು ಇದನ್ನ ಇವತ್ತು ಎಲ್ಲ ಲೋಡನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಪೌರಕಾರ್ಮಿಕರ ಮೇಲೆ ಹಾಕ್ತಾ ಇದೀವಿ. ಏನೇ ಒಂದು ಆಗ್ಲಿಲ್ಲ ಅಂದ್ರೆ ಪೌರಕಾರ್ಮಿಕರು ಬಂದಿಲ್ಲ, ಕಸ ತರಲಿಲ್ಲ, ಪೌರಕಾರ್ಮಿಕರು ಬಂದಿಲ್ಲ, ನಮ್ಮ ಚರಂಡಿ ಕ್ಲೀನ್ ಆಗಿಲ್ಲ, ಪೌರಕಾರ್ಮಿಕರು ಬಂದಿಲ್ಲ, ವೇಸ್ಟ್ ಅಲ್ಲೇ ಬಿದ್ದಿದೆ. ಈ ಧೋರಣೆಯನ್ನ ಇನ್ನು ಎಷ್ಟು ದಿನ ಅಂತೇಳಿ ನಾವು ಅವ್ರ ಮೇಲೆ ಹಾಕ್ಲಿಕ್ಕೆ ಸಾಧ್ಯ ಇದೆ. ಕಾರ್ಯಕ್ರಮದಲ್ಲಿ ಪೌರಕಾರ್ಮಿಕರು ಮತ್ತು ಅವರ ಕುಟುಂಬಸ್ಥರು ಮಕ್ಕಳಿಂದ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿ ಮನರಂಜನೆ ನೀಡಿದರು. ಪೌರಕಾರ್ಮಿಕರ ಜೊತೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜೆ ಅವರು ಹೆಜ್ಜೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದು ವಿಶೇಷವಾಗಿತ್ತು. ಮೊದಲನೇದಾಗಿ ಪೌರಕಾರ್ಮಿಕ ದಿನಾಚರಣೆಯ ಎಲ್ಲರಿಗೂ, ನಮ್ಮ ಪೌರಕಾರ್ಮಿಕರಿಗೆ ಶುಭಾಶಯಗಳನ್ನು ತಿಳಿಸ್ತೀನಿ. ಇವತ್ತು ವರ್ಷ ಪೂರ್ತಿ ನಮ್ಮ ಪೌರಕಾರ್ಮಿಕರು ಹಗಲಿರುಳು ನಗರವನ್ನು ಸ್ವಚ್ಛತೆ ಮಾಡ್ತಾ ಇರ್ತಾರೆ.
ಅದಕ್ಕೆ ವರ್ಷಕ್ಕೊಂದಿನ ಅವರ ಪೌರಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಮತ್ತು ಇವತ್ತು ಅರ್ಥಪೂರ್ಣವಾಗಿ ಪೌರಕಾರ್ಮಿಕ ದಿನಾಚರಣೆಯನ್ನು ನಮ್ಮ ನಗರಸಭೆಯಲ್ಲಿ ಎಲ್ಲ ಪೌರ ಕಾರ್ಮಿಕರ ಒಂದಿಗೆ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಸೇರಿಕೊಂಡು ಇವತ್ತು ಆಚರಣೆ ಮಾಡಿದ್ದೀವಿ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ರು. ಪೌರಕಾರ್ಮಿಕ ದಿನಾಚರಣೆ ದಿನದಂದು ಅವರಿಗೆ 7,000 ನಗದನ್ನು ಒಂದು ಗೌರವಧನವನ್ನು ಅವರಿಗೆ ನಾವು ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ಇದೆ. ಪರ್ಮನೆಂಟ್ ಆಗಿರ್ತಕ್ಕಂಥ ಪೌರಕಾರ್ಮಿಕರಿಗೆ, ನಮ್ಮ ಪೌರಕಾರ್ಮಿಕರಿಗೆ ಕಾಯಂಗೊಳಿಸೋದಾಗ್ಬೋದು, ನಿವೇಶನ ಇಲ್ದಿರೋರಿಗೆ ನಿವೇಶನ ಕೊಡಿಸೋದಂತ ಆಗ್ಬೋದು. ತಿರ್ಗಾ ಅವ್ರು ಏನು ಪ್ರತಿದಿನಿತ್ಯ ನಗರವನ್ನು ಸ್ವಚ್ಛತೆ ಮಾಡುವಾಗ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಈ ಮೂಲಕ ಒಂದು ಮನವಿ ಮಾಡ್ಕೊತೀನಿ. ನೀವು ಏನು ಪ್ರತಿನಿತ್ಯ ಕಸವನ್ನು ಕೊಡ್ತೀರಾ, ಹಸಿ ಕಸ ಒಣ ಕಸ ಸಪ್ರೇಟಾಗಿ ಕೊಟ್ಟಾಗ ನಮ್ಮ ಪೌರಕಾರ್ಮಿಕರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಇಲ್ಲಿ ನಮಗೆ ಕಸವನ್ನು ವಿಂಗಡಣೆ ಮಾಡೋದಕ್ಕೆ ಭಾರಿ ತೊಂದರೆ ಆಗ್ತಾಯಿದೆ. ಅದಕ್ಕೆ ಸಾರ್ವಜನಿಕರು ಎಲ್ಲರೂ ಸಪ್ರೇಟಾಗಿ ಕೊಟ್ಟಾಗ ನಮಗೆ ಇಲ್ಲಿ ನಗರವನ್ನು ಇನ್ನೂ ಹೆಚ್ಚು ಸ್ವಚ್ಛತೆ ಇಟ್ಕೊಳ್ಳೋ ರೀತಿಯಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾಯಿದ್ದೀನಿ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಅವರಲ್ಲಿ ನಾವು ಕೂಡ ಅವ್ರ ಕುಟುಂಬ ಸದಸ್ಯರಾಗಿದ್ದೀವಿ. ಪೌರ ಕಾರ್ಮಿಕರು ಅಂತ ಹೇಳಿದ್ರೆ ಇಡೀ ಚಿಕ್ಕಬಳ್ಳಾಪುರ ನಗರವನ್ನು ಕಾಪಾಡುವಂಥ ಯೋಧರಿದ್ದಂಗೆ ಅವರ ಕುಟುಂಬದಲ್ಲಿ ನಾವು ಕೂಡ ಒಂದು ಭಾಗಿಯಾಗಿದ್ದೀವಿ. ಜೊತೆಗೆ ಅವರು ಇವತ್ತು ಎಷ್ಟೋ ಜನ ಪೌರ ಕಾರ್ಮಿಕರನ್ನು ಮರೆಯೋದುಂಟು. ಪೌರ ಕಾರ್ಮಿಕರಿಗೂ ಕೂಡ ಒಂದು ದಿನ ಇದೆ ಅಂಥೇಳಿ ಭಾಳ ಜನಕ್ಕೆ ಗೊತ್ತಿಲ್ಲ. ಆದರೆ ಈ ದಿನ ಗೊತ್ತು ಮಾಡಿಸೋದಕ್ಕೋಸ್ಕರವಾಗಿ ಅವರು ಕುಟುಂಬ ಸಮೇತ ಬಂದು ಇಲ್ಲಿ ಒಂದು ಕಲ್ಚರಲ್ ಪ್ರೋಗ್ರಾಮ್ಸು, ಕ್ರೀಡೆ ಎಲ್ಲ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ವಿ. ಅವ್ರ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ನಮ್ಮೊಂದಿಗೆ ಅವರೊಂದಿಗೆ ನಾವು ಬೆರೆತು ಒಂದು ಹಬ್ಬದ ವಾತಾವರಣನ ಸೃಷ್ಟಿ ಮಾಡಿದ್ದೀವಿ. ಯಥೇಚ್ಛವಾಗಿ ಹೇಳಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಇವಾಗ ಸವಿಸ್ತಾರವಾಗಿ ಹೇಳಿದ್ದಾರೆ. ಅವರಿಗೆ ನಿವೇಶನ ಕೊಡೋವಂಥದ್ದಾಗಿರಲಿ, ಕಾಯಂ ಮಾಡೋವಂಥದ್ದಾಗಿರಲಿ, ಅವರು ಸ್ವತಂತ್ರವಾಗಿ ಜೀವನ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿ, ನಮ್ಮ ಸದಸ್ಯರೆಲ್ಲ ಸೇರಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಪೌರಕಾರ್ಮಿಕ ದಿನಾಚರಣೆ ಅಂಗವಾಗಿ ನಗರಸಭೆ ಆವರಣದಲ್ಲಿ ಪೌರಕಾರ್ಮಿಕರಿಗೆ ಅವರ ಕುಟುಂಬಗಳಿಗೆ ಒಬ್ಬಟ್ಟು ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಊಟ ಸವಿಯುವ ಜೊತೆಗೆ ಪೌರಕಾರ್ಮಿಕರಿಗೆ ನಡೆದ ಕ್ರೀಡಾಕೂಟದಲ್ಲಿ ಗೆದ್ದು ವಿಜೇತರಾದವರು ಬಹುಮಾನ ಪಡೆದು ಖುಷಿಪಟ್ಟರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕಾಂಗ್ರೆಸ್ ಮುಖಂಡ ಕುಪೇಂದ್ರ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದನ್ನು ಖಂಡಿಸಿದ ಬಿಜೆಪಿ ಜೆಡಿಎಸ್ ಮುಖಂಡರು ಕೂಡಲೇ ಅವರು ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿದ ಘಟನೆ ಇಂದು ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಾಗೇಪಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರು, ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ಫಲಿತಾಂಶದ ನಂತರ ನಡೆದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡಲು ಕಾಂಗ್ರೆಸ್ ಮುಖಂಡರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಂಡಿಕಲ್ಲು ಗ್ರಾಮದ ಕಾಂಗ್ರೆಸ್ ಮುಖಂಡ ಕುಪೇಂದ್ರ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ಸಂಸದರಿಗೆ ನಿಂದಿಸಿರುವುದು ಖಂಡನೀಯ ಎಂದರು. ಚಿಕ್ಕಬಳ್ಳಾಪುರ ಸಾರ್ವಜನಿಕರು ಹಾಗೂ ಸಂಸದ ಸುಧಾಕರ್ ಬೆಂಬಲಿಗರ ಆಕ್ರೋಶಕ್ಕೆ ಈ ವಿಚಾರ ಕಾರಣವಾಗಿತ್ತು. ಆದರೆ ಆಗಿನಿಂದ ಈವರೆಗೂ ಕುಪೇಂದ್ರ ಸಂಸದರಿಗೆ ಕ್ಷಮೆ ಯಾಚನೆ ಮಾಡಿಲ್ಲ, ಹೊರಗೆ ಕಾಣಿಸಿಕೊಂಡೂ ಇಲ್ಲ. ಇದಕ್ಕೆ ಆಕ್ರೋಶಗೊಂಡ ಬಿಜೆಪಿ ಮುಖಂಡರು ಕೂಡಲೇ ಕುಪೇಂದ್ರ ಕ್ಷಮೆ ಯಾಚಿಸಬೇಕು. ರಾಜಕೀಯ ದ್ವೇಷ ಇದ್ದರೆ ವಿರೋಧ ಮಾಡಲಿ, ಅದು ಬಿಟ್ಟು ವೈಯಕ್ತಿಕ ಟೀಕೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವುದು ಸರಿಯಲ್ಲ ಎಂದು ಬಿಜೆಪಿ ಹಿರಿಯ ಮುಖಂಡ ಕೋನಪರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಏಕವಚನದಲ್ಲಿ ಸಂಬೋಧಿಸಿ ಅತ್ಯಂತ ಅನಾಗರಿಕ ರೀತಿಯಲ್ಲಿ ಅವರನ್ನು ದೂಷಿಸಿರುವುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ. ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು, ನಾಯಕತ್ವವನ್ನು ಬೆಳೆಸ್ಕೋಬೇಕೇ ಹೊರತು MLA ಅವ್ರನ್ನ ಬೈದರೆ MLA ಆಗೋದಿಲ್ಲ, ಸಂಸದರನ್ನು ಬೈದರೆ ಸಂಸದರಾಗೋದಿಲ್ಲ. ನಾನು ಯಾರ್ದೋ ಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನು ಏಕವಚನದಲ್ಲಿ ಸಂಬೋಧಿಸಿದರೆ, ಕೆಟ್ಟ ಅನಾಗರಿಕ ಭಾಷೆಯಲ್ಲಿ ಮಾತಾಡಿದ್ರೆ ನಾನು ದೊಡ್ಡವನಾಗುವುದಿಲ್ಲ. ಇಂಥ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ರೀತಿಯಲ್ಲಿ ಸನ್ಮಾನ್ಯ ಕುಪೇಂದ್ರ ಅವರು ಮಾತಾಡಿದ್ದಾರೆ. ಆ ಜೊತೆಯಲ್ಲಿದ್ದಂಥ ಕಾಂಗ್ರೆಸ್ ಮುಖಂಡರು, ರಾಷ್ಟ್ರೀಯ ಪಕ್ಷಕ್ಕೆ ಸೇರಿದಂಥವರು
ಕನಿಷ್ಠ ಅವರಾದರೂ ತಿಳಿ ಹೇಳಬಹುದಿತ್ತು. ಇದು ಸಭ್ಯತೆ ಅಲ್ಲ, ಸಭ್ಯತೆಯನ್ನು ಮೀರಿ ಮಾತಾಡ್ತಾ ಇದ್ದೀರಿ. ಇದು ಅನಾಗರಿಕರ ಲಕ್ಷಣವೇ ಹೊರತಲ್ಲ ನಾಗರಿಕರ ಲಕ್ಷಣ ಅಂತ. ಅದನ್ನು ಅವರು ಯಾಕೆ ಮಾಡಲಿಲ್ವೋ ಗೊತ್ತಾಗಲಿಲ್ಲ. ಚಿಕ್ಕಬಳ್ಳಾಪುರ, ಕೋಲಾರ ಈ ಜನ ಎಲ್ಲ ಆರ್ಥಿಕವಾಗಿ ಹಿಂದುಳಿದಿದ್ದರೂ ಕೂಡ ನಾಗರಿಕತೆಯಲ್ಲಿ ನಮ್ಮವರು ಮುಂದಿದ್ದಾರೆ. ನಮ್ಮವರು ಅನಾಗರಿಕರಂತೂ ಅಲ್ಲವೇ ಅಲ್ಲ. ಕೆಲವೊಂದು ಅನಾಗರಿಕರು ತಮ್ಮ ಒಂದು ಚಾಳಿಯನ್ನು ಅಲ್ಲಲ್ಲಿ ತೋರಿಸ್ತಾರೆ. ಜಾತಿ ಮಧ್ಯೆ, ಪಕ್ಷಗಳ ಮಧ್ಯೆ ಬೆಂಕಿ ಇಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಕದಡ್ತಾರೆ. ಇತರರು ನಾಗರಿಕರು ಏನು ಮಾಡಬೇಕು? ಅವರಿಟ್ಟ ಬೆಂಕಿಯನ್ನು ನಂದಿಸೋ ಕೆಲಸ ನಾವು ಮಾಡಬೇಕು. ಹಾಗಾಗಿ ಆ ನಂದಿಸೋ ಕೆಲಸಕ್ಕೆ ಬಂದಿದ್ವಿ ಹೊರತು ಮತ್ತೆ ನಾವು ಹುಟ್ಟಾಕ್ಲಿಕ್ಕೆ ಬರಲಿಲ್ಲ. ಬಾಗೇಪಲ್ಲಿ ಕ್ಷೇತ್ರದ ಹಿರಿಯ ಮುಖಂಡ ಹರಿನಾಥ್ ರೆಡ್ಡಿ ಮಾತನಾಡಿ, ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತಗಳ ಅಂತರದಿಂದ ಗೆದ್ದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ವೈಯಕ್ತಿಕವಾಗಿ ಅವಾಚ್ಯ ಶಬ್ದಗಳಿಂದ ಟೀಕೆ ಮಾಡಿರುವ ಕಾಂಗ್ರೆಸ್ ಮುಖಂಡ ಕುಪೇಂದ್ರ ಕೂಡಲೇ ಕ್ಷಮೆ ಯಾಚಿಸಬೇಕು, ಇಲ್ಲವಾದರೆ ಹೋರಾಟ ನಡೆಸಬೇಕಾಗುತ್ತದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಒಬ್ಬರು ಕುಪೇಂದ್ರ ಅಂತ ತುಂಬ ಹೀನಾಯವಾಗಿ ಮಾತಾಡಿದ್ದಾರೆ. ಅದೆಲ್ಲ ನಿಮ್ಮ ಮುಂದುಗಡೆನೇ ಮಾತಾಡಿರೋದು. ಅವರು ಆ ಥರ ಮಾತಾಡಬಾರ್ದಾಗಿತ್ತು, ಮಾತಾಡಿದ್ದಾರೆ. ಅವರು ಕ್ಷಮೆ ಅಂತೂ 100%, 100% ಕ್ಷಮೆ ಕೇಳಬೇಕಾಗಿದೆ. ಯಾಕೆಂದರೆ ಅವರು DNA ಬಗ್ಗೆ ಅವ್ರಿಗೆ ಗೊತ್ತಿದೆಯಾ? DNA ಯಾವುದು ಹೆಂಗಿದೆ ಅಂತ? ಫಾರಿನ್ನಲ್ಲಿ ಹುಟ್ಟಿದ್ದಾರೆ, ಅವೆಲ್ಲ ಬೇಕಾಗಿತ್ತಾ? ಸುಧಾಕರನ್ ಅವರ ಬಗ್ಗೆ ಅವರು ಈ ಲೋಕಸಭಾ ಕ್ಷೇತ್ರದಲ್ಲಿ ಗೊತ್ತಿದೆ, ಎಲ್ಲರೂ ಜನರಿಗೆ ಸುಧಾಕರನ್ ಅಂತ ಏನು ಅಂತ ಗೊತ್ತಿದೆ. ಅವ್ರ ಬಗ್ಗೆ DNA ಬಗ್ಗೆ ಏನು ಹುಚ್ಚರು ಮಾತಾಡ್ದಂಗೆ ಮಾತಾಡಿದ್ದಾರೆ. ಆ ಥರ ಅಂತೂ 100% ಮಾತಾಡಬಾರ್ದು. ಮತ್ತು ಜಾತಿ ನಿಂದನೆ ಮಾಡಿದ್ದಾರೆ, ಜಾತಿ ನಿಂದನೆ ಪ್ರಕಾರನೂ ಮಾತಾಡಬಾರ್ದಾಗಿತ್ತು. ಇನ್ನೂ 1-2-3 ಜನ ಕಾಂಗ್ರೆಸ್ ಅವರು ಈ ಥರ ಮಾತಾಡಿದ್ದಾರೆ, ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ನಾವು ಖಂಡನೆ ಮಾಡ್ತೀವಿ. ಇದೇನಾದರೂ ಮುಂದ್ಗಡೆ ಈ ಥರ ಮುಂದಿನ ದಿನಗಳಲ್ಲಿ ಏನಾದರೂ ಮುಂದುವರೆದ್ರೆ ನಾವು ಎಚ್ಚೆತ್ತುಕೊಂಡು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ VSN ಅಧ್ಯಕ್ಷ JP ಚಂದ್ರಶೇಖರ್, ನಿವೃತ್ತ ಪ್ರಾಂಶುಪಾಲ KT ವೀರಾಂಜನೇಯ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸುಧಾಕರ್ ರೆಡ್ಡಿ, JDS ಯುವ ಘಟಕದ ಅಧ್ಯಕ್ಷ NR ಲಕ್ಷ್ಮೀನಾರಾಯಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಂಗಳೂರಿನ ಮಹಿಳೆಯೊಬ್ಬರು ಹಲವು ಪುರುಷರೊಂದಿಗೆ ಮದುವೆ ನಾಟಕವಾಡಿ ವಂಚಿಸಿ ಬಂಧನವಾಗಿದ್ದ ಕೋಮಲಾ ಟಿ ಗೌಡ ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರತ್ಯಕ್ಷವಾಗಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ತನಗೆ ಹಲವು ಪುರುಷರಿಂದ ವಂಚನೆಯಾಗಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಅವರು ಆರೋಪಿಸಿದರು. ಹಾಗಾದರೆ ಕೋಮಲಾ ಅವರು ಹೇಳಿದ್ದೇನು ಅನ್ನೋದನ್ನ ನೋಡೋಣ ಬನ್ನಿ. ಬೆಂಗಳೂರು ಮೂಲದ ಕೋಮಲಾ ಶಿವಮೊಗ್ಗದ ರಮೇಶ್ ಎಂಬುವವರ ಜೊತೆ ಮದುವೆಯಾಗಿ 2 ಮಕ್ಕಳ ತಾಯಿ. 7 ವರ್ಷಗಳ ಹಿಂದೆ KPTCL ನೌಕರನಾಗಿದ್ದ ರಮೇಶ್ 2017ರಲ್ಲಿ ಮೃತಪಟ್ಟಿದ್ದಾನೆ. ನಂತರ ಐಷಾರಾಮಿ ಜೀವನ ನಡೆಸಲು ಬೆಂಗಳೂರಿನಲ್ಲಿ ಬಂದು ನೆಲೆಸಿದ್ದಳು. ರೀಲ್ಸ್ ಮೂಲಕವೇ ಪುರುಷರನ್ನು ಆಕರ್ಷಿಸುತ್ತಿದ್ದ ಕೋಮಲಾ ಟಿ ಗೌಡ ಜಿಲ್ಲೆಯ ಗೌರಿಬಿದನೂರು ನಗರದ ರಾಘವೇಂದ್ರ ಎಂಬುವವರನ್ನು 2ನೇ ಮದುವೆಯಾಗಲು ಕಲ್ಯಾಣ್ ಮ್ಯಾಟ್ರಿಮೋನಿಯಲ್ಲಿ ನೋಂದಾಯಿಸಿಕೊಂಡಿದ್ದಳು. ಕಳೆದ ಆಗಸ್ಟ್ 7ರಂದು ಇದೇ ಮ್ಯಾಟ್ರಿಮೋನಿಯಲ್ಲಿ ನೋಂದಾಯಿಸಿಕೊಂಡಿದ್ದ ಕೋಮಲಾ ರಾಘವೇಂದ್ರನಿಗೆ ರಿಕ್ವೆಸ್ಟ್ ಕಳಿಸಿ ಪರಿಚಯ ಮಾಡಿಕೊಳ್ಳುತ್ತಾಳೆ. ಆರಂಭದಲ್ಲಿ ತಾನು ಸಭ್ಯಸ್ಥ ಸಂಪ್ರದಾಯಸ್ಥ ಹೆಣ್ಣು ಮಗಳು ಅಂತ ಬಿಂಬಿಸಿಕೊಂಡಿದ್ದಳು. ನಂತರ ತನ್ನ ಮೃತ ಗಂಡನಿಗೆ 6 ಕೋಟಿ ಹಣ ಬರಬೇಕಿದೆ, ಅದಕ್ಕೆ 48 ಲಕ್ಷ ಹಣ ಟ್ಯಾಕ್ಸ್ ಕಟ್ಟಬೇಕು, ಆದರೆ ನನ್ನ ಅಕೌಂಟ್ ಬ್ಲಾಕ್ ಆಗಿದೆ, ಸಹಾಯ ಮಾಡಿ ಅಂತ ಕೇಳಿಕೊಂಡಳು. ನಿಜ ಅಂತ ನಂಬಿದ್ದ ರಾಘವೇಂದ್ರ ಆಕೆ ನೀಡಿದ್ದ ಆಕೆಯ ತಾಯಿ ರಾಧಾ ಅವರ ಖಾತೆಗೆ 7.40 ಲಕ್ಷ ಹಣ ಜಮೆ ಮಾಡಿದ್ದ. ಆಕೆಯ ಚಲನವಲನಗಳ ಬಗ್ಗೆ ಅನುಮಾನಗೊಂಡ ಗೌರಿಬಿದನೂರಿನ ರಾಘವೇಂದ್ರ ಕೋಮಲಾಳ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ಮೇಲೆ ನಿಗಾ ವಹಿಸಿದಾಗ ಆಕೆ ಹೇಳಿರೋದೆಲ್ಲ ಸುಳ್ಳು, ತಾನು ಮೋಸ ಹೋಗಿದ್ದೇನೆ ಅಂತ ಗೊತ್ತಾಗಿದೆ. ನಂತರ ರಾಘವೇಂದ್ರ ಚಿಕ್ಕಬಳ್ಳಾಪುರ ನಗರದ CEN ಸೈಬರ್ ಪೊಲೀಸ್ ಠಾಣೆಗೆ ಹೋಗಿ ಕೋಮಲಾ ವಿರುದ್ಧ ದೂರು ನೀಡಿದ್ದ. ಈ ಬಗ್ಗೆ ದೂರು ಪಡೆದಿದ್ದ ಚಿಕ್ಕಬಳ್ಳಾಪುರ ನಗರದ ಸೈಬರ್ ಠಾಣೆ ಪೊಲೀಸರು 20 ದಿನಗಳ ಹಿಂದೆ ಕೋಮಲಾರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದರು. ನಂತರ ಕೋಮಲಾ ಇತ್ತೀಚೆಗೆ ಜಾಮೀನು ಪಡೆದು ಹೊರಗೆ ಬಂದಿದ್ದಳು. ಇಂದು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತನಗೆ ರಾಘವೇಂದ್ರ, ನಾಗರಾಜು ಸೇರಿದಂತೆ ಹಲವರು ತನ್ನನ್ನು ಲೈಂಗಿಕವಾಗಿ ಬಳಸಿಕೊಂಡು ತನಗೆ ಮೋಸ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾಳೆ.
ಏನ್ ಸರ್ ನನಗೆ ಮಾಡಿರೋದು ಸರ್ ಮಧುಸೂದನ್ ಪಿ ಕಿಶೋರ್ ಅನ್ನೋರು ಮದುವೆ ಮಾಡಿ ಮೋಸ ಮಾಡಿರೋದು. ಇವನು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು, ಬಟ್ ಏನ್ ಗೊತ್ತಾ ಸರ್, ಮಧುಸೂದನ್ ಇವನು ಫ್ರೆಂಡು ಅಂತ ಹೇಳ್ತಾರೆ. ನನಗಂತೂ ಗೊತ್ತಿಲ್ಲ ಇವತ್ತಿನ ಅವ್ರ ಫ್ರೆಂಡ್ ಮಾಡಿರೋದಾಗಿರ್ಲಿ ಇದಾಗಿರ್ಲಿ ಗೊತ್ತಿಲ್ಲ, ಬಟ್ ಇಬ್ರದ್ದು ಒಂದೇ ತರ ಕೇಸ್ ಕೊಟ್ಟಿರೋದು. ಕಾಲು ಕಿತ್ತಿ ಹೇಳಿ ನನಗೆ ಸ್ಟೇಷನಲ್ಲಿ ಬರ್ಬೇಕಾದ್ರೂ ನನಗೆ ಒಂದು ಫೋನ್ ಕೂಡ ನಾನು ಬರಲಿಲ್ಲ, ಫೋನು ಕೂಡ ನನಗೆ ಮಾಡಿಲ್ಲ ಯಾರು. ನಾನು ಆ ಮೊಬೈಲು ಕೂಡ ಆನಲ್ಲೇ ಇತ್ತು, ನಂಬರು ಎಲ್ಲದೂ ಆನಲ್ಲೇ ಇತ್ತು, ಫೋನ್ ಕೂಡ ನನಗೆ ಮಾಡಿಲ್ಲ. ನನಗೆ ಈ ವಿಚಾರಗಳು ಗೊತ್ತಾಗ್ತಿರೋ ಪ್ರಕಾರ ಅವರಿಬ್ರು ಹಳೆ ಫ್ರೆಂಡ್ಸು ಅಂತ ಹೇಳಿ ಏನೋ ಅಲಿಗೇಷನ್ಗಳು ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಸರ್. ಮಧುಸೂದನ್ ಪಿ ಕಿಶೋರ್ ಅಂತಾನೆ ಒಬ್ರೆ, ಅವರು ಕಿಶೋರ್ ಅಂತ ಕರೀತಾರೆ, ಮಧುಸೂದನ್ ಪಿ ಅಂತಾನೂ ಕರೀತಾರೆ. ಹಾ, ಮಧುಸೂದನ್ ಪಿ ಕಿಶೋರ್ ಅವನ ಹೆಸರು. ಮತ್ತೆ ಇವನು ರಾಘವೇಂದ್ರಗೂ ನನಗೂ ಯಾವುದು ಮದುವೆ ಮಾಡ್ಕೊಬೇಕು ಅಂತ ಹೋಗಿರ್ಲಿಲ್ಲ ಸರ್. ನಿಜ ಅವ್ನ ಮದ್ವೆಗೂ ಅಂತಾನೆ ನಾನು ಹೋಗಿಲ್ಲ. ನನಗೆ ಅವನೇನಂದಿತ್ತು, ಜಸ್ಟ್ ಫ್ರೆಂಡ್ ಆಗಿರ್ಲಿ, ನೀವು ಮದುವೆ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಫ್ರೆಂಡ್ ಆಗಿರ್ಲಿ ಅಂತ ಹೇಳಿದ್ರು. ಹೌದು ಸರ್, ಖಂಡಿತ ಅದಂತೂ ಒತ್ತಾಯಿಸಿದಂತೂ ನಿಜ ಸರ್. ನಾನು ನಿಮ್ಮ ಮನೆಗೆ ಬಂದ್ಬಿಟ್ಟು ರೂಮ್ ಮಾಡ್ಕೊಂಡಿರ್ಬೇಕು, ನಿಮ್ಮ ಮನೇಲಿ 2 ದಿವಸ 3 ದಿವಸ ಇರಬೇಕು, ಈ ರೀತಿಯಲ್ಲಿ ಮಾತಾಡಿದ್ದಾರೆ. ಮತ್ತೆ ಮೀಡಿಯಾದಲ್ಲಿ ಬಂದು ಯಾಕೆ ಸರ್ ಮಾತಾಡಿಲ್ಲ ಅವನು? ಈಗ ಯಾರೇ ಆಗಿರಲಿ, ನಾನಾದ್ರೂ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಮೀಡಿಯಾದಲ್ಲಿ ಫೋಟೋ ಫೇಸ್ ಟು ಫೇಸ್ ಮಾತಾಡಿ, ಅವ್ರು ಬಂದು ಫೇಸ್ ಟು ಫೇಸ್ ಮಾತಾಡ್ಲಿ ಅಲ್ಲ. ಈಗ ನಾನು ತಪ್ಪು ಮಾಡಿದ್ರೆ ನಾನು ಹೆದರ್ಕೊಬೇಕಿದ್ರೆ ನಾನು ಡೈರೆಕ್ಟ್ ಆಗಿ ಬಂದಿದ್ದು ತಪ್ಪು ಮಾಡಿಲ್ಲ ಅನ್ನೋ ನನಗೆ ನಂಬಿಕೆ ಇದೆ, ಹೋಪ್ ಇದೆ, ಎಲ್ಲ ಇದೆ. ಅವ್ರಾಗ ನಾನು ಕೆಟ್ಟ ದಾರಿಯಲ್ಲಿ ಇಳಿಲಿಲ್ವಲ್ಲ ನಾನು. ಹೆಂಗ್ ಗೊತ್ತಾ ಸರ್, ಅವನಾಗೆ ಕೊಟ್ಟರೆ ನಾನು ಸೇಫರ್ ಸೈಡ್ ಆಗ್ಬಿಡ್ತೀನಲ್ಲ. ಇವಾಗ ಅವಳ ಮೇಲೆ ಈ ತರ ಕಟ್ಟರೆ ಅವ್ನು ಸೇಫರ್ ಸೈಡ್ ಆಗ್ಬಿಡ್ತಾನೆ ಕಿಶೋರು. ಇವಾಗ ಅವನ ಮೇಲೆ ಏನು ಬರಲ್ಲ ಆಪಾದನೆಗಳು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪೋಷಣ್ ಅಭಿಯಾನ್ ಮಾಸಾಚರಣೆ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಲು ಅಂಗನವಾಡಿ ಕಾರ್ಯಕರ್ತೆಯರ ಶ್ರಮ ಹೆಚ್ಚಿದ್ದು, ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಡ್ಡಾಯವಾಗಿ ಫಲಾನುಭವಿಗಳಿಗೆ ತಲುಪಿಸುವುದು ನಿಮ್ಮ ಜವಾಬ್ದಾರಿಯಾಗಿದೆ ಎಂದು ಪೋಷಣ್ ಅಭಿಯಾನ್ ಮಾಸಾಚರಣೆಯಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶಶಿಕಲಾ ಅವರು ತಿಳಿಸಿದರು. ನಂಜನಗೂಡು ನಗರದ ಮಿನಿ ವಿಧಾನಸೌಧದ ತಹಸೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಬಿ ಬಸವರಾಜ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪೋಷಣ್ ಅಭಿಯಾನ ಕಾರ್ಯಕ್ರಮದಲ್ಲಿ 2 ಗರ್ಭಿಣಿಯರಿಗೆ ಸೀಮಂತ ಏರ್ಪಡಿಸಲಾಗಿತ್ತು. ಗರ್ಭಿಣಿ ಮತ್ತು ಬಾಣಂತಿಯರು ಕಡ್ಡಾಯವಾಗಿ ಪೌಷ್ಟಿಕತೆಯ ಆಹಾರ ಪದಾರ್ಥ ಸೇವಿಸುವ ಬಗ್ಗೆ ಕಾರ್ಯಕ್ರಮದಲ್ಲಿ ತಿಳಿಸಲಾಯಿತು. ದಿನನಿತ್ಯ ಗರ್ಭಿಣಿ ಬಾಣಂತಿ ಮಹಿಳೆಯರು ಸೇವಿಸಬೇಕಾದ ಹಣ್ಣು, ತರಕಾರಿ, ಮೊಟ್ಟೆ, ಮೊಳಕೆ ಕಾಳುಗಳ ಬಗ್ಗೆ ವಿವಿಧ ಬಗೆಯ ಹಣ್ಣು ತರಕಾರಿಗಳ ಸಂಗ್ರಹ ಮಾಡಿ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಸಭಿಕರು ವೀಕ್ಷಣೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಭವ್ಯಶ್ರೀ ಮಾತನಾಡಿ, ನಂಜನಗೂಡು ತಾಲೂಕಿನಲ್ಲಿ 2018ರಿಂದಲೂ ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ಪೋಷಣ್ ಮಾಸಾಚರಣೆ ಪ್ರತಿ ಹಳ್ಳಿಯಲ್ಲಿಯೂ ಆಚರಿಸಲಾಗುತ್ತಿದೆ. ಗರ್ಭಿಣಿ ಬಾಣಂತಿಯರಲ್ಲಿ ರಕ್ತಹೀನತೆ ತಡೆಯುವುದು, ಮಕ್ಕಳ ಕುಂಠಿತ ಬೆಳವಣಿಗೆ ತಡೆ ಹಿಡಿಯುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಪ್ರತಿ ಗ್ರಾಮದಲ್ಲಿಯೂ ಪೋಷಣೆ ಬಗ್ಗೆ ಜಾಗೃತಿ ಮೂಡಿಸಿ ಆಹಾರ ಪದ್ಧತಿ ಬಗ್ಗೆ ಅರಿವು ಮೂಡಿಸುವುದು ಎಂದರು. ಈ ದಿನ ನಾವು ನಂಜನಗೂಡು ತಾಲೂಕಿನಲ್ಲಿ ಪೋಷಣ್ ಮಾಸಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ತಾಲೂಕು ಮಟ್ಟದ ಪೋಷಣ್ ಮಾಸಾಚರಣೆಯನ್ನು ಇದು 2018ರಿಂದ ಪ್ರತಿ ವರ್ಷ ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ಈ ಸೆಪ್ಟೆಂಬರ್ ಮಾಹೆಯಲ್ಲಿ ನಾವು ಈ ಇಡೀ ತಿಂಗಳು ನಾವು ಈ ಪೋಷಣ್ ಮಾಸಾಚರಣೆಯನ್ನು ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಏನು ಅಂದರೆ, ನಮ್ಮ ಮಹಿಳೆಯರಲ್ಲಿ, ಗರ್ಭಿಣಿ ಬಾಣಂತಿಯರಲ್ಲಿ ಮತ್ತು ಇದು ಟೀನೇಜ್ ಗರ್ಲ್ಸ್, ಈ ಮಕ್ಕಳಲ್ಲಿ ರಕ್ತಹೀನತೆಯನ್ನು ತಡೆಯೋದು, ಹಾಗೆ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆಯನ್ನು ತಡೆಯೋದು ಪ್ರಮುಖ ಉದ್ದೇಶವಾಗಿರ್ತದೆ. ನಾವು ಈ ಪೋಷಣೆಯ ಬಗ್ಗೆ ಅರಿವನ್ನು ಮೂಡಿಸ್ತಾ ಪ್ರತಿಯೊಂದು ಗ್ರಾಮದಲ್ಲೂ ನಮ್ಮ ಆಹಾರ ಪದ್ಧತಿಯನ್ನು ಹೇಗಿಟ್ಕೋಬೇಕು ಹಾಗೂ ಸಮತೋಲನವಾದ ಆಹಾರ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಆಗುವಂತಹ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ನಾವು ಪ್ರತಿಯೊಂದು ಗ್ರಾಮದಲ್ಲೂ ಸಹ ಅರಿವನ್ನು ಮೂಡಿಸ್ತಾ ನಾವು ಉತ್ತಮವಾದ ಆಹಾರ ಪದ್ಧತಿಯನ್ನು ಇಟ್ಕೊಂಡು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀವಿ. ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕವೂ ಸಹ ನಮ್ಮ ಆಹಾರ ಪದ್ಧತಿಯನ್ನು ಉತ್ತಮವಾಗಿಟ್ಕೊಂಡು ನಾವೆಲ್ಲರೂ ಆರೋಗ್ಯವಂತರಾಗಿರೋಣ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛಪಡ್ತೇನೆ. ಉತ್ತಮ ಆಹಾರ ಪದ್ಧತಿಯಿಂದ ಆರೋಗ್ಯ ಕಾಪಾಡಿಕೊಳ್ಳುವ ಮಾಹಿತಿ ಅಂಗನವಾಡಿ ಕಾರ್ಯಕರ್ತರ ಜೊತೆ ನೀಡಲಾಗುವುದು. ಆರೋಗ್ಯವಂತ ಸಮಾಜಕ್ಕೆ ಎಲ್ಲರೂ ಮುಂದಾಗಬೇಕು ಎಂದು ಭವ್ಯಶ್ರೀ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ ನಿರೂಪಣಾಧಿಕಾರಿ ಮಂಜುನಾಥ್, ನಗರಸಭಾ ಆಯುಕ್ತ ನಂಜುಂಡಸ್ವಾಮಿ, ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಈಶ್ವರ್, ವಕೀಲ ಶ್ರೀಕಂಠ ಪ್ರಸಾದ್, ಮುತ್ತುರಾಜ್ ಬಿಳಿಗೆರೆ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ಮುಂಜಾನೆ ಕಸ ತೆಗೆಯಲು ಮನೆಗಳ ಬಳಿ ಬರುವ ಪೌರ ಕಾರ್ಮಿಕರಿಗೆ ಗೌರವ ನೀಡುವುದು ನಮ್ಮ ಆದ್ಯ ಕರ್ತವ್ಯ ಎಂದು ಗೌರಿಬಿದನೂರು ತಹಸೀಲ್ದಾರ್ ಮಹೇಶ್ ಪತ್ರಿ ತಿಳಿಸಿದರು. ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪೌರಕಾರ್ಮಿಕರ ಆರೋಗ್ಯದ ವಿಷಯವಾಗಿ ನಗರ ಜನತೆ ಕಾಳಜಿ ವಹಿಸಿ ಹಸಿ ಕಸ ಹಾಗೂ ಒಣಗಿದ ಕಸವನ್ನು ಬೇರ್ಪಡಿಸಿ ನೀಡಬೇಕೆಂದು ತಿಳಿಸಿದರು. ನಗರ ಗ್ರಾಮೀಣ ಜನತೆ ಪೌರಕಾರ್ಮಿಕರೊಂದಿಗೆ ಸಹಕರಿಸಿದಾಗ ನಾವು ಆರೋಗ್ಯವಾಗಿರಲು ಸಾಧ್ಯ ಎಂದರು. ಪೌರಾಯುಕ್ತೆ ಡಿಎಂ ಗೀತಾ ಮಾತನಾಡಿ, ಪೌರಕಾರ್ಮಿಕರು ಒಂದು ದಿನ ನಗರ ಅಥವಾ ಗ್ರಾಮಗಳ ಸ್ವಚ್ಛತೆ ಮಾಡದಿದ್ದರೆ ಕಸದ ರಾಶಿಗಳೇ ಬಿದ್ದು ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಉಪಾಧ್ಯಕ್ಷ ಫರೀದ್ ಮಾತನಾಡಿ, ಪೌರಕಾರ್ಮಿಕ ಬೆಳಗಿನ ಜಾವದಿಂದಲೇ ತಮ್ಮ ದೈನಂದಿನ ಚಟುವಟಿಕೆ ಪ್ರಾರಂಭಿಸುತ್ತಾರೆ. ಅವರ ಸೇವೆ ಉತ್ತಮವಾದುದು. ಅವರಿಂದ ನಗರ ಸ್ವಚ್ಛ ಸುಂದರವಾಗಿ ಕಾಣಲು ಸಾಧ್ಯ ಎಂದರು. ನಗರಸಭೆ ವತಿಯಿಂದ ಪೌರ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಅದರ ಅಂಗವಾಗಿ ಇವತ್ತು ಸ್ಪೋರ್ಟ್ಸನ್ನು ಇಟ್ಕೊಂಡಿದ್ದಾರೆ. ಇಂದಿನ ದಿನಮಾನಗಳಲ್ಲಿ ನಾವು ಪೌರ ಕಾರ್ಮಿಕರನ್ನು ಇಲ್ಲದೇ ನಮ್ಮ ನಗರವನ್ನು ಅಥವಾ ಯಾವುದೇ ಆಗಲಿ ನಗರ ಪ್ರದೇಶ ಆಗಲಿ ಗ್ರಾಮೀಣ ಪ್ರದೇಶದಾಗಲಿ ಅವನ್ನ ನಾವು ಊಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವರು ನಮಗೋಸ್ಕರ ತಮ್ಮ ಕೆಲಸನ ಬಿಟ್ಟು ನಮಗೋಸ್ಕರ ದುಡಿತಾ ಇರ್ತಾರೆ. ಆದ್ದರಿಂದ ನಾನು ಈ ಜನತೆಗೆಲ್ಲ ಏನು ಕೇಳ್ಕೊಳ್ಳೋದಂತಂದರೆ, ಈಗಾಗಲೇ ನಗರಸಭೆ ಹಲವಾರು ನಮಗೆ ಏನು ಸಲಹೆ ಸೂಚನೆ ನೀಡಿರ್ತದೆ. ಉದಾಹರಣೆಗೆ ನೀವು ಹಸಿ ಕಸ ಒಣ ಕಸ ಅದನ್ನು ಬೇರ್ಪಡಿಸಿ ಕೊಡುವುದಿರ್ಬೋದು. ಅಂಥವನ್ನೆಲ್ಲ ಮಾಡಿಕೊಟ್ಟಾಗ ಪೌರ ಕಾರ್ಮಿಕರು ಏನು ಕ್ಲೀನ್ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಈಗ ನಾವು ಅವ್ರಿಗೆ ಗೌರವದಿಂದ ದಯವಿಟ್ಟು ಯಾರಾದರೂ ಕ್ಲೀನ್ ಮಾಡೋಕ್ಕೆ ಬಂದಾಗ ಪೌರ ಕಾರ್ಮಿಕರು ಏನಾದರೂ ನೀರು ಅಥವಾ ಏನಾದರೂ ಕೇಳಿದ್ರೆ ದಯವಿಟ್ಟು ಅವ್ರು ಸಹಕರಿಸಿ. ಯಾಕಂತಂದ್ರೆ ಯಾರೂ ಮಾಡಿದ ಕೆಲಸವನ್ನು ಅವ್ರಿಗೆ ಮಾಡ್ತಿರ್ತಾರೆ. ಆದ್ದರಿಂದ ಅವ್ರಿಗೆ ನಾವು ಗೌರವವನ್ನು ಕೊಡೋದು ನಿಮ್ಮೆಲ್ಲರ ಕರ್ತವ್ಯ. ಇನ್ನು ಈ ಸಂದರ್ಭದಲ್ಲಿ ಕಲೀಮುಲ್ಲಾ, ಮಂಜುಳಾ, ನವೀನ್, ಶ್ವೇತಾ, ರೂಪಾ, ಮಧು, ಎಂಸಿ ನಾರಾಯಣಪ್ಪ, ರಾಜ್ಕುಮಾರ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್ ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಮೆಗಾ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ. ನಿಮ್ಮ ಬಳಿ ಇರುವ ಯಾವುದೇ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಂಡಲ್ಲಿ 25% ರಿಯಾಯಿತಿ ನೀಡಲಾಗುವುದು. ಈ ಸದಾವಕಾಶವನ್ನು ಎಲ್ಲ ಗ್ರಾಹಕರು ಉಪಯೋಗಿಸಿಕೊಳ್ಳಬಹುದು. ಹಿಂದೆ ಸಂಪರ್ಕಿಸಿ ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ
ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗುಬ್ಬಿ ನಗರವನ್ನು ಸ್ವಚ್ಛ ಸುಂದರವಾಗಿಡುವಲ್ಲಿ ಪೌರಕಾರ್ಮಿಕರ ಪಾತ್ರ ಪ್ರಮುಖವಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪೌರಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ಪೌರಕಾರ್ಮಿಕರು ಚರಂಡಿ, ರಸ್ತೆ ಸ್ವಚ್ಛ ಮಾಡುತ್ತಾ ಒತ್ತಡದಲ್ಲಿ ಕೆಲಸ ಮಾಡುತ್ತಾರೆ. ನಿಷ್ಠೆಯಿಂದ ಕಾಯಕ ಮಾಡುತ್ತಾರೆ. ವರ್ಷದಲ್ಲಿ 1 ದಿನ ಅವರಿಗೆ ವಿಶ್ರಾಂತಿ ನೀಡಿ ಪ್ರತಿಯೊಬ್ಬ ಪೌರಕಾರ್ಮಿಕರನ್ನು ಗೌರವಿಸುವುದು ಕರ್ತವ್ಯ. ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಪೌರಕಾರ್ಮಿಕರಿಗೆ ತಲುಪಿಸಲಾಗುವುದು ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. 20 ಜನ ಪೌರಕಾರ್ಮಿಕರನ್ನು ಕಾಯಂ ಮಾಡಲಾಗಿದೆ. ಜೊತೆಗೆ 45 ಮಂದಿ ಕೆಲಸ ಮಾಡುತ್ತಿದ್ದಾರೆ. ನಗರ ಬೆಳೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ 20 ಜನ ಪೌರಕಾರ್ಮಿಕರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲಾಗುವುದು. 1 ಎಕರೆಯಲ್ಲಿ ಪೌರಕಾರ್ಮಿಕರಿಗೆ 30 ನಿವೇಶನ ಹಂಚಿಕೆ ಮಾಡಲಾಗುತ್ತದೆ. ಇನ್ನು 2 ಎಕರೆ ಜಮೀನು ಪಡೆದು ಎಲ್ಲಾ ಪೌರಕಾರ್ಮಿಕರಿಗೂ ನಿವೇಶನ ಮಾಡಲಾಗುತ್ತದೆ ಎಂದರು. ಯುಜಿಡಿಗೆ 3 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದ್ದು ಮುಂದಿನ 6 ತಿಂಗಳಲ್ಲಿ ಯುಜಿಡಿ ಪೂರ್ಣಗೊಳ್ಳಲಿದೆ. ಪೌರಕಾರ್ಮಿಕರಿಗೆ ಸಮವಸ್ತ್ರ ನೀಡಲಾಗುವುದೆಂದು ತಿಳಿಸಿದರು. ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ ವೃತ್ತಿ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಪೌರಕಾರ್ಮಿಕರ ವೃತ್ತಿ. ಅವರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತಕ್ಕಂಥದ್ದು. ಇವತ್ತು ನಾವು ಸೇಫ್ ಆಗಿ ತಿರುಗಾಡಬೇಕು, ಸದಸ್ಯರು ಸೇಫ್ ಆಗಿ ತಿರುಗಾಡಬೇಕು ಅಂತಂದ್ರೆ ನೀವು ಮಾಡ್ತಕ್ಕಂಥ ಕಾಯಕದಿಂದ ಮಾತ್ರ ನಾವು ಸೇಫ್ ಆಗಿ ತಿರುಗಾಡಬಹುದು. ಎಲ್ಲ ಜನರ ಮುಂದೆ ನಾವು ಮುಖ ತೋರಿಸ್ಕೊಂಡು ಹೋಗ್ಬೇಕು. ನೀವು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ 100ಕ್ಕೆ 100% ಎಲ್ಲರೂ ನಮ್ಮನ್ನ ಕ್ಯಾಕಿಸ್ ಮಾಡ್ತಿರ್ತಾರೆ ಜನ. 3 ಎಕರೆ 30 ಗುಂಟೆ ಅಪ್ರೂವ್ ಮಾಡ್ಕೊಂಡು ಅವ್ರ ಒಪ್ಪಿಗೆ ಪತ್ರವನ್ನು ಬರ್ಕೊಂಡಿದ್ದೀವಿ. ಡಿಸಿ ಅಪ್ರೂವ್ ಆಗಿದೆ. ಈ ರಿಜಿಸ್ಟರ್ ಮಾಡಿ ಅದಕ್ಕೆ ಹಣನೂ ಕೂಡ ನಾವು 3 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿ ಅದನ್ನ ಯುಜಿಡಿ ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಇನ್ನೊಂದು 3-4 ತಿಂಗಳಲ್ಲಿ ಯುಜಿಡಿ ಕಂಪ್ಲೀಟ್ ಮಾಡಿಸ್ತಕ್ಕಂಥದ್ದು ನಾವು ಮಾಡಿ ಅದು ಕನೆಕ್ಷನ್ ಆಗ್ತಕ್ಕಂಥದ್ದು ಕೂಡ ನಾವು ಮಾಡಿಕೊಡ್ತೀವಿ. ನಿಮ್ಮ ಕೆಲಸವನ್ನ ನಾವು ಈಸಿ ಮಾಡ್ಕೊಡ್ತೀವಿ. ನೀವು ಮಿಕ್ಕಿದ್ದ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಶ್ರೀ ಚನ್ನಪ್ಪ ವಿಶ್ವೇಶ್ವರ ದೇವಸ್ಥಾನದಿಂದ ಪಟ್ಟಣ ಪಂಚಾಯಿತಿವರೆಗೂ ಪೌರಕಾರ್ಮಿಕರು ಮೆರವಣಿಗೆಯಲ್ಲಿ ಸಾಗಿದರು. ಪೌರಕಾರ್ಮಿಕರೊಂದಿಗೆ ಸೇರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಉಪಾಧ್ಯಕ್ಷೆ ಮಮತಾ, ಸದಸ್ಯರು, ಪೌರಕಾರ್ಮಿಕರು ಇನ್ನೂ ಹಲವರು ಹಾಜರಿದ್ದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ನಂಜನಗೂಡು ತಾಲೂಕು ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಹನಿಯಂಬಳ್ಳಿ ಮಹದೇವಸ್ವಾಮಿ ಅವರನ್ನು ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ನಂಜನಗೂಡು ನಗರದ ವಕೀಲರ ಸಂಘದ ಆವರಣದಲ್ಲಿ ಚುನಾವಣಾಧಿಕಾರಿಯಾಗಿ ಬಿ ಶ್ರೀಕಂಠಸ್ವಾಮಿ ಮತ್ತು ಸಹಾಯಕ ಚುನಾವಣೆ ಅಧಿಕಾರಿಗಳಾಗಿ ಕಲ್ಕುಂದ ಸಿದ್ದರಾಜು ಮತ್ತು ಕೆಆರ್ ನಾಗೇಂದ್ರ ಪ್ರಸಾದ್ ಕಾರ್ಯನಿರ್ವಹಿಸಿದರು. ನಂಜನಗೂಡು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಗಾದೆಗೆ ಹನಿಯಂಬಳ್ಳಿ ಮಹದೇವಸ್ವಾಮಿ ಅವಿರೋಧವಾಗಿ ಆಯ್ಕೆಯಾದರೆ, ಉಳಿದಂತೆ ಉಪಾಧ್ಯಕ್ಷ, ಖಜಾಂಚಿ, ಪ್ರಧಾನ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಉಪಾಧ್ಯಕ್ಷರಾಗಿ ಕೆಂಪರಾಜು, ಪ್ರಧಾನ ಕಾರ್ಯದರ್ಶಿ ಎಂಕೆ ಬಸವಣ್ಣ, ಖಜಾಂಚಿ ರಮೇಶ್ ಮತ್ತು ಸಹ ಕಾರ್ಯದರ್ಶಿ ಶೇಖರ್ ಸ್ಪರ್ಧೆ ಮಾಡಿ ಸಹೋದ್ಯೋಗಿ ಮಿತ್ರರ ಮತ ಪಡೆದು ಗೆಲುವು ಸಾಧಿಸಿ ಅಧಿಕಾರ ಸ್ವೀಕರಿಸಿದರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಹನಿಯಂಬಳ್ಳಿ ಮಹದೇವಸ್ವಾಮಿ ಅವರು, ನಂಜನಗೂಡು ತಾಲೂಕು ವಕೀಲರ ಸಂಘದಲ್ಲಿ ಒಟ್ಟು 171 ಜನ ಸದಸ್ಯರಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂತಸ ತಂದಿದೆ. ನಂಜನಗೂಡು ತಾಲೂಕು ವಕೀಲರ ಸಂಘಕ್ಕೆ ಬರೋಬ್ಬರಿ 130 ವರ್ಷಗಳ ಇತಿಹಾಸವಿದೆ. ಮೊದಲ ಬಾರಿಗೆ ದಲಿತ ವರ್ಗಕ್ಕೆ ಸೇರಿದ ಹಿರಿಯ ವಕೀಲರೊಬ್ಬರು ಅಧ್ಯಕ್ಷರಾಗಿದ್ದಾರೆ.
ಪ್ರಾಮಾಣಿಕತೆ ಮತ್ತು ಉತ್ತಮ ಕಾರ್ಯವೈಖರಿ ಹಾಗೂ ಸಹೋದ್ಯೋಗಿ ಮಿತ್ರರ ಜೊತೆ ನಡೆದುಕೊಂಡಿರುವ ಉತ್ತಮ ಬಾಂಧವ್ಯವೇ ಸ್ಥಾನಮಾನಕ್ಕೆ ಸಹಕಾರಿಯಾಗಿದೆ ಎಂದರು. ನಂಜನಗೂಡು ತಾಲೂಕು ವಕೀಲರ ಸಂಘದ ಎಲ್ಲ ಸದಸ್ಯರ ರಕ್ಷಣೆಗೆ ಸದಾ ಬದ್ಧನಾಗಿರುತ್ತೇನೆ. ಮೈಸೂರು ಜಿಲ್ಲಾ ವಕೀಲರ ಸಂಘದ ಸಹಕಾರ ಪಡೆದು ನಂಜನಗೂಡು ತಾಲೂಕು ವಕೀಲರ ಸಂಘದ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತೇನೆ. 2 ವರ್ಷಗಳ ಕಾಲ ಇರುವ ಅಧ್ಯಕ್ಷರ ಗಾದೆಗೆ ಅಧಿಕಾರ ಅವಧಿಯಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಲು ಸದಾ ಸಿದ್ಧನಾಗಿರುವುದಾಗಿ ಹೇಳಿದರು. ಮೊಟ್ಟ ಮೊದಲನೇದಾಗಿ ನಾವು ಏನು ಮಾಡಬೇಕು, ಅವಿರೋಧವಾಗಿ ಆಯ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರ ವಕೀಲ ಮಿತ್ರರೆಲ್ಲ ಡಿಸ್ಕಸ್ ಮಾಡಿ ಮನೆಯಂಬಳ್ಳಿ ಮಹಾದೇವ ಸ್ವಾಮಿಯವರು ಈ ಸ್ಥಾನಕ್ಕೆ ನಿಂತ್ಕೊಂಡ ಮೇಲೆ ಬೇರೆ ಇನ್ಯಾರು ಸ್ಪರ್ಧೆ ಮಾಡಬಾರ್ದು ಅಂತ ಎಲ್ಲ ನನ್ನ ವಕೀಲ ಮಿತ್ರರು ಅವರನ್ನೇ ಒಂದೊಂದು ತೀರ್ಮಾನಗಳನ್ನು ತಗೊಂಡು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರ ಪರವಾಗಿಯೂ ಕೂಡ ಎಲ್ಲರಿಂದ 171 ಜನರ ಪರವಾಗಿಯೂ ಕೂಡ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಇದು ಒಂದು ವಿಶೇಷ ಏನು ಅಂದರೆ ನಂಜನಗೂಡು ಕೋರ್ಟ್ನ ಇತಿಹಾಸ ಒಂದು 130 ವರ್ಷಗಳ ಇತಿಹಾಸ ಇರಬಹುದು. ಅದರಲ್ಲಿ ಒಬ್ಬ ದಲಿತ ಪರಿಶಿಷ್ಟ ಜನಾಂಗಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿನ ಇದೇ ಮೊಟ್ಟ ಮೊದಲನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ. ಈ ಒಂದು ನನ್ನ ಆಯ್ಕೆಯಲ್ಲಿ ಎಲ್ಲ ಜನಾಂಗದ ಹಿತಾಸಕ್ತಿ ಅಂದರೆ ನನ್ನ ಮೇಲೆ ಇರ್ತಕ್ಕಂಥ ಒಂದು ಒಳ್ಳೆಯ ಅಭಿಪ್ರಾಯಗಳು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಎಲ್ಲ ನನ್ನ ವಕೀಲ ಮಿತ್ರರಿಗೆ ಮತ್ತೊಮ್ಮೆ ನಾನು ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹೆಚ್ಚುವರಿ ನ್ಯಾಯಾಲಯದ ಜೊತೆಗೆ ವಕೀಲರ ಭವನ ನಿರ್ಮಾಣ ಹಾಗೂ ಮಹಿಳಾ ವಕೀಲರ ಸುರಕ್ಷತಾ ಕೊಠಡಿ ನಿರ್ಮಾಣಕ್ಕೆ ಶ್ರಮಿಸಲಾಗುವುದು. ನಂಜನಗೂಡು ತಾಲೂಕು ಎಲ್ಲ ವಕೀಲರ ಸಹಕಾರದಿಂದ ಉತ್ತಮ ಕೆಲಸಗಳಿಗೆ ಮುಂದಾಗುವುದಾಗಿ ನೂತನ ಅಧ್ಯಕ್ಷ ಹನಿಯಂಬಳ್ಳಿ ಮಹಾದೇವಸ್ವಾಮಿ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಸಹೋದ್ಯೋಗಿ ವಕೀಲರು ಭಾರೀ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಶಿಡ್ಲಘಟ್ಟ ಸಂತೆ ಮೈದಾನದಲ್ಲಿ ಸ್ವಚ್ಛತೆ ಇಲ್ಲ. ಮೇಲ್ಛಾವಣಿ ಶೀಟುಗಳಲ್ಲಿ ರಂಧ್ರಗಳದ್ದೇ ಕಾರುಬಾರು. ಸಂಜೆಯಾದರೆ ಕತ್ತಲು ಆವರಿಸಿ ಗ್ರಾಹಕರು ಅತ್ತ ಬರೋದಿಲ್ಲ. ಗ್ರಾಹಕರಿಲ್ಲದೆ ವ್ಯಾಪಾರ ನಡೆಯೋದಿಲ್ಲ. ಸಂತೆ ಮೈದಾನದ ಶೌಚಾಲಯಕ್ಕೆ ಬೀಗ ಜಡಿದಿದ್ದು ಮಹಿಳಾ ವ್ಯಾಪಾರಿಗಳು ಶೌಚಕ್ಕಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಶಿಡ್ಲಘಟ್ಟದ ಸಂತೆ ಮೈದಾನದಲ್ಲಿ ಸ್ವಚ್ಛತೆ ಇಲ್ಲ. ಮೇಲ್ಛಾವಣಿ ಶೀಟುಗಳಲ್ಲಿ ರಂಧ್ರಗಳದ್ದೇ ದರ್ಬಾರು. ಸಂಜೆಯಾದರೆ ಕತ್ತಲು ಆವರಿಸಿ ಗ್ರಾಹಕರು ಅತ್ತ ಬರೋದೇ ಇಲ್ಲ. ಗ್ರಾಹಕರಿಲ್ಲದೆ ವ್ಯಾಪಾರ ನಡೆಯೋದಿಲ್ಲ. ಸಂತೆ ಮೈದಾನದ ಶೌಚಾಲಯಕ್ಕೆ ಬೀಗ ಜಡಿದಿದ್ದು ಮಹಿಳಾ ವ್ಯಾಪಾರಿಗಳು ಶೌಚಕ್ಕಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆ 1-2 ದಿನಗಳಿಂದ ಎದುರಾಗಿರುವುದಲ್ಲ, ಬದಲಿಗೆ ಹಲವು ವರ್ಷಗಳಿಂದಲೂ ಇದೆ. ವ್ಯಾಪಾರಿಗಳು ಸಮಸ್ಯೆಗಳ ಬಗ್ಗೆ ತಕರಾರು ತೆಗೆಯುತ್ತಲೇ ಇದ್ದಾರೆ. ಆದರೆ ನಗರಸಭೆಯವರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಸುಮಾರು ವರ್ಷದಿಂದ ಈ ಸಂತೆ ತೊಗೊಳ್ತಾಯಿದ್ದೀವಿ. ಈ ಕ್ಲೀನಿಂಗು ಇನ್ನೊಂದು ಮತ್ತೊಂದು ಇಲ್ಲಿ ರೈತರಿಗೆ ಬರೋದು ತುಂಬ ಸಮಸ್ಯೆ ಆಗಿದೆ. ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ಶನಿವಾರ ಕ್ಲೀನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ಇವ್ರು ಏನು ಮಾಡ್ತಾರೆ, ಕಸ ಕಡ್ಡಿ ಇನ್ನೊಂದು ಮತ್ತೊಂದು ಆಗಿರ್ತಾರೆ. ಇಲ್ಲಿ ಶುದ್ಧ ಕೊಡೋಕ್ಕೆ ಜಾಸ್ತಿ ಒತ್ತಡ ಮಾಡ್ತಾರೆ. ಇಲ್ಲಿ ತುಂಬ ಸಮಸ್ಯೆ ಇದೆ ಸರ್. ಆದರೆ ರೇಖೆಗಳು ಹೊರಗೋಗೈತೆ, ನೀರೊಂದು ಇಲ್ಲ, ಆಮೇಲೆ ಬಾತ್ರೂಮು ಇಲ್ಲ ಸರ್. ಲೇಡೀಸ್ ಹೋಗ್ಬೇಕಂತ ಹೇಳಿದ್ರೆ ಜೆಂಟ್ಸ್ ಅಂತ ಹೇಳಿದ್ರೆ ಆ ಕಡೆ ಹೋಗ್ಬಿಡ್ತಾರೆ. ಲೇಡೀಸ್ಗೆ ಅಂತ ಹೇಳ್ಬಿಟ್ಟು ತುಂಬ ಸಮಸ್ಯೆ ಐತೆ. ಅಲ್ಲಿ ಕರೆಂಟ್ಗಳದ್ದು ತುಂಬ ಸಮಸ್ಯೆ ಐತೆ. ಸಂತೆ ಅಂತೂ ಏನು ಡೆವಲಪ್ಮೆಂಟ್. ಸಂತೆ ಮೈದಾನದಲ್ಲಿ ಸೌಲಭ್ಯ ಕಲ್ಪಿಸಲು ಮುಂದಾಗದ ನಗರಸಭೆ ಸುಂಕ ವಸೂಲಿ ಮಾಡೋದು ಮಾತ್ರ ಮರೆತಿಲ್ಲ. ಮೂಲ ಸೌಕರ್ಯ ಕಲ್ಪಿಸೋಕೆ ಪುರುಸೋತಿಲ್ಲ ಎನ್ನುವಂತಿರುವ ನಗರಸಭೆಗೆ ವ್ಯಾಪಾರಿಗಳು ಹಿಡಿ ಶಾಪ ಹಾಕುತ್ತಿದ್ದಾರೆ. ಸಂತೆ ಪ್ರದೇಶದಲ್ಲಿ ಮೇಲ್ಛಾವಣಿಗೆ ಹಾಕಿರುವ ಶೀಟುಗಳು ಹಾಳಾಗಿದ್ದು ಮಳೆ ಬಂದರೆ ಸೋರುತ್ತದೆ, ಬಿಸಿಲು ಮೈ ಮೇಲೆ ಬೀಳುತ್ತದೆ. ಸಾಕಷ್ಟು ವ್ಯಾಪಾರಿಗಳು ಬಿಸಿಲು ಮಳೆಯಿಂದ ರಕ್ಷಿಸಿಕೊಳ್ಳಲು ಬಣ್ಣದ ಟಾರ್ಪಲ್ ಕಟ್ಟಿಕೊಳ್ಳುವುದರಿಂದ ಸಂತೆ ಮೈದಾನದಲ್ಲಿ ಸಂಜೆಯಾದರೆ ಕತ್ತಲ ಆವರಿಸುತ್ತದೆ. ಹಾಗಾಗಿ ಸಾಕಷ್ಟು ಗ್ರಾಹಕರು ಸಂತೆ ಮೈದಾನದಲ್ಲಿ ಕಾಲಿಡದೆ ಸಂತೆಗೂ ಮೊದಲೇ ರಸ್ತೆಯ ಅಕ್ಕಪಕ್ಕ ಸಿಗುವ ತರಕಾರಿ, ಸಾಂಬಾರು ಸಾಮಗ್ರಿ ಖರೀದಿಸಿ ಹೋಗುತ್ತಾರೆ ಎಂದು ಅಳವತ್ತುಕೊಳ್ಳುತ್ತಾರೆ ವ್ಯಾಪಾರಿಗಳು. ಇಲ್ಲಿನ ಸಮಸ್ಯೆಗಳ ಬಗ್ಗೆ ವ್ಯಾಪಾರಿಗಳು ಸುಂಕ ವಸೂಲಿಗಾರರ ಬಳಿ ಹೇಳಿಕೊಳ್ಳುತ್ತಾರೆ. ಸುಂಕ ವಸೂಲಿಗಾರರು ನಗರಸಭೆ ಅಧಿಕಾರಿಗಳ ಬಳಿ ವಿವರಿಸಿದ್ದಾರೆ. ಆದರೆ ಫಲಿತಾಂಶ ಮಾತ್ರ ಶೂನ್ಯ.
ಕಸ ಕಡ್ಡಿ ರಾಶಿ ನಡುವೆ ವ್ಯಾಪಾರ ಮಾಡಬಹುದು. ಆದರೆ ಮಲಮೂತ್ರ ವಿಸರ್ಜನೆ ಬಾಧೆಯನ್ನು ದಿನವಿಡೀ ಕಾಯುವುದಿದೆಯಲ್ಲ, ಅದು ಹೇಳಿಕೊಳ್ಳಲಾಗದ ಮೂಕ ರೋದನೆ. ಇಂತಹ ರೋದನೆಯನ್ನು ಅಲ್ಲಿನ ಮಹಿಳಾ ವ್ಯಾಪಾರಿಗಳು ಎದುರಿಸುತ್ತಿದ್ದು, ಈಗಲಾದರೂ ಸಂಬಂಧಿಸಿದ ನಗರಸಭೆ ಸಂತೆ ಮೈದಾನಕ್ಕೆ ಮೂಲ ಸೌಕರ್ಯ ಒದಗಿಸಲು ಮುಂದಾಗಬೇಕೆಂದು ಕೋರಿದ್ದಾರೆ. ಮಳೆ ಬಂದರೆ ಎಲ್ಲ ನೀರು ಬರುತ್ತೆ, ನೀರು ನಿಂತ್ಕೊಳ್ಳುತ್ತೆ, ಆ ಜನಗಳು ಬರೋದಕ್ಕೂ ತೊಂದರೆ ಆಗುತ್ತೆ. ಮೇಲೆ ಎಲ್ಲ ಮುಗಿಬಿಟ್ಟಿದೆ, ಸೀಟು ಎಲ್ಲ ಒಡೆದೋಗಿದೆ. ಮಳೆ ಬಂದರೆ ಎಲ್ಲ ನೀರು ಬರುತ್ತೆ, ನಮಗೆ ಇಲ್ಲಿ ಜನಗಳು ಬರೋದಕ್ಕೂ ತೊಂದರೆ, ವ್ಯಾಪಾರ ಮಾಡೋದಕ್ಕೂ ತೊಂದರೆ ಆಗುತ್ತೆ. ಅದಕ್ಕೆ ಏನೋ ಒಂದು ಅಷ್ಟು ರಿಪೇರಿ ಮಾಡಿಕೊಟ್ರೆ ಸರೋಗುತ್ತೆ ಅಂತ ನಾವು ರೋಡಲ್ಲೆಲ್ಲ ಇಲ್ಲಿ ಗಲೀಜು ಜಾಸ್ತಿ, ವಾಸನೆ, ಊಟಗಳು ಮಾಡೋಕ್ಕೂ ಇಲ್ಲಿ ಕುತ್ಕೊಳಕ್ಕೂ ಆಗಲ್ಲ, ಏನಕ್ಕೂ ಆಗಲ್ಲ. ಇಲ್ಲಿ ಭಾರಿ ತೊಂದರೆ ಆಗೋದು. ಹೇಳಿದ್ರೇನೋ ಅವ್ರ ಕಿವಿ ಮೇಲೆ ಹಾಕ್ಕೊತಾನೆ ಇಲ್ಲ. ಇಲ್ಲ ಮತ್ತೆ ಹೋಗ್ತಾರೆ, ಮಾಡ್ತೀವಿ ಅಂತಾರೆ, ಹೋಗ್ತಾರೆ ಅಷ್ಟೇ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ನಿಗದಿತ ದಿನಾಂಕದೊಳಗೆ ಸಾಲ ಮರುಪಾವತಿ ಮಾಡಿದರೆ ಬಡ್ಡಿ ಮನ್ನಾಗೆ ಸಹಕಾರಿ, ಇಲ್ಲವಾದರೆ ಬಡ್ಡಿಯನ್ನು ಪಾವತಿಸಬೇಕಾಗುತ್ತದೆ ಎಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿ ಪ್ರಭಾಕರ್ ರೆಡ್ಡಿ ಎಚ್ಚರಿಸಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಆವರಣದಲ್ಲಿ ಆಯೋಜಿಸಿದ 84ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿ ಪ್ರಭಾಕರ ರೆಡ್ಡಿ ಅವರು, ರೈತರು ಬ್ಯಾಂಕ್ನಿಂದ ಪಡೆದ ಸಾಲ ಮರುಪಾವತಿಸುವ ವಿಚಾರದಲ್ಲಿ ಬದ್ಧತೆ ತೋರಬೇಕು. ಕಂತಿನ ದಿನಾಂಕದೊಳಗೆ ಸಾಲದ ಮರುಪಾವತಿ ಮಾಡಿದರೆ ಬಡ್ಡಿ ಮನ್ನಾ ಆಗುತ್ತದೆ, ಇಲ್ಲವಾದರೆ ಬಡ್ಡಿಯನ್ನು ಕಟ್ಟಬೇಕಾಗುತ್ತದೆ ಎಂದರು. ಜೊತೆಗೆ ಸರ್ಕಾರ ಸಾಲ ಮನ್ನಾ ಮಾಡುತ್ತದೆಂದು ವಿಳಂಬ ಮಾಡಬಾರದು. ಸದಸ್ಯತ್ವ ಠೇವಣಿ ಮಾಡಿ 5 ವರ್ಷ ಬ್ಯಾಂಕ್ ಕಡೆ ತಿರುಗಿ ನೋಡದೆ ಚುನಾವಣೆ ಸಮಯದಲ್ಲಿ ಬ್ಯಾಂಕ್ ನೆನಪಿಸಿಕೊಂಡರೆ ಸಹಕಾರ ಸಂಘಗಳ ಬೈಲಾ ಅದನ್ನು ಒಪ್ಪುವುದಿಲ್ಲ. ಮತದಾರರ ಪಟ್ಟಿಯಿಂದ ಸದಸ್ಯರ ಹೆಸರನ್ನು ಅನರ್ಹಗೊಳಿಸುತ್ತದೆ. ಬ್ಯಾಂಕ್ನಲ್ಲಿ ವರ್ಷ ಪೂರ್ತಿ ನಡೆಯುವ ಎಲ್ಲ ವಹಿವಾಟಿನ ಲೆಕ್ಕಪತ್ರಗಳ ವ್ಯವಹಾರವನ್ನು ಮಹಾಸಭೆಯಲ್ಲಿ ಮಂಡಿಸಲಾಗುತ್ತದೆ. ಸಮಸ್ಯೆ ಇದ್ದಲ್ಲಿ ಸಭೆಯಲ್ಲಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಬೇಕು ಎಂದರು. ಸಹಕಾರ ಸಂಘಗಳ ಅಧಿನಿಯಮದಂತೆ 5 ವರ್ಷದಲ್ಲಿ ನಡೆಯಲಿರುವ 5 ಸಭೆಗಳ ಪೈಕಿ ಕನಿಷ್ಠ 3 ಸಾಮಾನ್ಯ ಸಭೆಗಳಿಗೆ ಹಾಜರಾಗಿ ಹೆಸರು ನೋಂದಣಿ ಮಾಡಿಕೊಳ್ಳಬೇಕು. ಪ್ರತಿ ವರ್ಷ ಕನಿಷ್ಠ 2,000 ರು ನಗದು ವ್ಯವಹಾರ ಅಥವಾ ಕನಿಷ್ಠ 5,000 ರು ನಿಶ್ಚಿತ ಠೇವಣಿ ಇಡಬೇಕು. ಇಲ್ಲವಾದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಹಾಗೂ ಮತ ಚಲಾಯಿಸಲು ಅರ್ಹರಾಗುವುದಿಲ್ಲ. ಇವೆಲ್ಲವನ್ನು ಸದಸ್ಯರು ಕಡ್ಡಾಯವಾಗಿ ಪಾಲನೆ ಮಾಡಿದರೆ ಬ್ಯಾಂಕ್ ಆಡಳಿತ ಮಂಡಳಿ ಮಾದರಿಯಾಗಿರುತ್ತದೆ ಎಂದರು. ಲೋನು ಒಂದು ಆಗಿದ್ರೆ ಸಹ ಫಸ್ಟ್ ಕಟ್ಟಿರ್ತಾರೆ. ಡಿಎಂಒ ನಮ್ಮ ಸೆಕ್ರೆಟರಿ ಅವರು ಅವ್ರ ನಬಾರ್ಡಿಂದ ಬರ್ತಾರೆ, ಅವ್ರು ಫಸ್ಟ್ ಕಂತು ತಕೊಂಡು ಏನು ಅಭಿವೃದ್ಧಿಯಲ್ಲಿ ಏನು ಪ್ರೋಗ್ರೆಸ್ ಇಲ್ಲದೆ ಇದ್ರೆ ಅವ್ರನ್ನ ಮೇಲೆ ಬರ್ದಾಕ್ಬಿಟ್ಟು ರಿಟರ್ನ್ ಮಾಡಿ ಅಂತ ಹೇಳಿ ಹಿಂದೆ ಕಟ್ಸ್ಕೊಂಡಿದೀವಿ. ಫಸ್ಟ್ ಕಂತು ಅಂದ್ರೆ ಎಕ್ಸಾಂಪಲ್ 5 ಲಕ್ಷ ಕೊಟ್ರೆ ಅವ್ರಿಗೆ 50,000 ಕೊಡ್ತೀವಲ್ಲ ಫಸ್ಟ್ ಕಂತು, ಅದು ಮತ್ತೆ ಹಿಂದೆ ಕಟ್ಸ್ಕೊಂಡಿದೀವಿ. ಯಾವುದು ಮಿಸ್ಅಪ್ರಾಪ್ರಿಯೇಷನ್ ಅಂತೂ ಆಗೇ ಇಲ್ಲ. ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದ್ರೆ ಮಾತ್ರ ನಾವು ದುಡ್ಡು ಕೊಟ್ಟಿದ್ವಿ ಬ್ಯಾಂಕ್ ಇಂದ. ಪ್ರಾಜೆಕ್ಟ್ ಕಂಪ್ಲೀಟ್ ಆಗದಿದ್ರೆ ನಾವು ಯಾವತ್ತೂ ದುಡ್ಡು ಕೊಟ್ಟಿಲ್ಲ. ಯಾವುದು ಮಿಸ್ಅಪ್ರಾಪ್ರಿಯೇಷನ್ ಇಷ್ಟೊತ್ತಿಗೆ ಬ್ಯಾಂಕ್ ಅಲ್ಲಿ ಯಾವ್ದು ಒಂದು ಕೂಡ ಆಗಿಲ್ಲ. ಯಾಕಂದ್ರೆ ಅದು ಯಾಕೆ ಆಗಿಲ್ಲ ಅಂದ್ರೆ, ಒಂದು ಮಿಸ್ಅಪ್ರಾಪ್ರಿಯೇಷನ್ ಆದ್ರೆ ಆಡಿಟ್ ಅಲ್ಲಿ ನಾವು ಆಡಿಟ್ ಮಾಡ್ತಾರೆ, ಬ್ಯಾಂಕ್ ಇವರು ಬೆಂಗಳೂರಿಂದ ಬಂದು ಆಡಿಟ್ ಮಾಡ್ತಾರೆ, 3-4 ಜನ ಆಡಿಟ್ ಮಾಡ್ತಾರೆ. ಆಡಿಟ್ ಅಲ್ಲಿ ಪ್ರತಿಯೊಂದು ಹಂಗೇನಿದ್ರೆ ಅವ್ರು ಕೂಲಂಕುಷವಾಗಿ ಬರೀತಾರೆ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ ಅಂತ. ಅದ್ರ ಮೇಲೆ ಆಕ್ಷನ್ ತಗೊಂತಾರೆ, ಬೋರ್ಡ್ ಮೇಲೆ ಆಕ್ಷನ್ ಆಗುತ್ತೆ. ಇಲ್ಲಿ ಯಾರು ಜವಾಬ್ದಾರಿ ಸೆಕ್ರೆಟರಿ ಇರ್ತಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗುತ್ತೆ. ಹಂಗೆ ಮಿಸ್ಅಪ್ರಾಪ್ರಿಯೇಷನ್ 100% ಈ ಬ್ಯಾಂಕ್ ದಂಡ ಆಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಈ ವೇಳೆ ಬ್ಯಾಂಕ್ ಉಪಾಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ಸುಬ್ಬಾರೆಡ್ಡಿ, ನಿರ್ದೇಶಕರಾದ ಎಸ್ ನರಸಿಂಹಾರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಬಿ ನಾರಾಯಣ ರೆಡ್ಡಿ, ಕೆಆರ್ ಆಂಜಿನಪ್ಪ, ಜಿ ಬೈಯಪ್ಪ, ಎ ಆನಂದ್, ನಾಗರತ್ನಮ್ಮ, ಎಸ್ಆರ್ ನಾಗರಾಜು, ವೆಂಕಟರಮಣಪ್ಪ, ಬಿಆರ್ ಹರಿನಾಥ್, ವ್ಯವಸ್ಥಾಪಕ ಕೆಪಿ ಶಶಿಧರ್ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಅಲ್ಪಸಂಖ್ಯಾತ ಸಮುದಾಯಗಳ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶೇಷ ಕಾಳಜಿ ಹೊಂದಿದ್ದು, ಮುಖ್ಯಮಂತ್ರಿಗಳ ವಿವೇಚನಾಧಿಕಾರ ಬಳಸಿ ವಿಶ್ವಕರ್ಮ ಸಮಾಜದ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದೆಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು.
ಗುಬ್ಬಿ ಪಟ್ಟಣದಲ್ಲಿ ನಡೆದ ವಿಶ್ವಕರ್ಮ ಜಯಂತಿಯಲ್ಲಿ ಮಾತನಾಡಿದ ಶಾಸಕ SR ಶ್ರೀನಿವಾಸ್ ಅವರು ಈ ಹಿಂದೆ ವಿಶ್ವಕರ್ಮ ಸಮಾಜದ ಕಾಳಿಕಾಂಬಾ ದೇವಾಲಯದ ನಿರ್ಮಾಣ ಮಾಡಲಾಗುವುದು ಎಂದು ಭರವಸೆ ನೀಡಲಾಗಿತ್ತು. ಅದೇ ರೀತಿ ಪಟ್ಟಣ ಪಂಚಾಯಿತಿಯಿಂದ 10 ಲಕ್ಷ ರೂಪಾಯಿ ಹಾಕಲಾಗುವುದು. ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನೀಡುತ್ತೇನೆಂದು ಶಾಸಕರು ತಿಳಿಸಿದರು. ಇವರಿಗೆಲ್ಲ ಮಾತು ಕೊಟ್ಟಿದ್ದು, ಇವರು ಇಲ್ಲೊಂದು ದೇವಸ್ಥಾನ ಕಟ್ಟಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟಿದ್ರು. ಅವರಿಗೆ ಮಾತು ಕೊಟ್ಟಿದ್ದು, ಅದ್ರ ಪ್ರಕಾರ ನಾನು ಈ ತಿಂಗಳಲ್ಲಿ 10 ಲಕ್ಷ ರೂಪಾಯಿ ಅವರಿಗೆ ಹಾಕ್ಸ್ಕೊಡ್ತೀನಿ ಅಂತ. ಈಗ 30 ಲಕ್ಷ ರೂಪಾಯಿ ಇದೆ ನಮ್ಮ ಪಟ್ಟಣ ಪಂಚಾಯತಿಲಿ. ಅದರಲ್ಲಿ ಇವ್ರಿಗೆ 10 ಲಕ್ಷ, ಆಮೇಲೆ ಸವಿತಾ ಸಮಾಜಕ್ಕೆ 10 ಲಕ್ಷ, ಮತ್ತು ಇವರು ಮಡಿವಾಳ ಸಮಾಜಕ್ಕೆ 10 ಲಕ್ಷ ಹಾಕ್ಕೊಡ್ಬೇಕು. ಮಡಿವಾಳ ಸಮಾಜದ್ದು ಹಿಂದೆ ಹಾಕಿದ್ದು 10 ಲಕ್ಷನೋ 15 ಲಕ್ಷನೋ ಹಾಕಿದ್ದು, ಅದು ಅರ್ಧ ಬರ್ಧ ಐತೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಇವ್ರನ್ನ ಹಿಡಿಯೋಕ್ಕೆ ಪ್ರಾರಂಭಿಕವಾಗಿ ಈಗ 10 ಲಕ್ಷ ಕೊಡ್ತಕ್ಕಂಥದ್ದು ಮಾಡ್ತೀನಿ. ನಾನು ಕೂಡ ಇವ್ರು ಪ್ರಾರಂಭ ಮಾಡಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ಕೂಡ ಕೊಡ್ತೀನಿ. ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷ BN ಕಮಲನಾಥಾಚಾರಿ ಮಾತನಾಡಿ, ಅಧಿಕಾರಾವಧಿಯ ಮುಂದಿನ 3 ವರ್ಷಗಳ ಅವಧಿಯಲ್ಲಿ ಶ್ರೀ ಕಾಳಿಕಾಂಬಾ ದೇವಾಲಯದ ನಿರ್ಮಾಣವನ್ನು ಪೂರ್ಣಗೊಳಿಸಲಾಗುವುದು. ಸಮಾಜದ ಅಭಿವೃದ್ಧಿಗೆ ಹೆಚ್ಚಿನ ಕೆಲಸ ಮಾಡಲಾಗುವುದು ಎಂದರು. ಉಪನ್ಯಾಸಕ ಜಗದೀಶ್ ಮಾತನಾಡಿ, ವಿಶ್ವಕರ್ಮ ಸಮಾಜ ರಾಜಕೀಯ ಪ್ರಜ್ಞೆ ಬೆಳೆಸಿಕೊಳ್ಳಬೇಕು. ಸಮಾಜ ಜಾಗೃತಿಗಾಗಿ ಒಗ್ಗಟ್ಟಿನಿಂದ ಸಂಘಟಿತರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಪ್ರಧಾನ ವಿಶ್ವಕರ್ಮ ಯೋಜನೆಯಲ್ಲಿ ವಿಶ್ವಕರ್ಮ ಸಮಾಜ ಸೌಲಭ್ಯಗಳನ್ನು ಪಡೆಯುತ್ತಿಲ್ಲ, ಬದಲಿಗೆ ಬೇರೆಯವರು ಪಡೆಯುತ್ತಿದ್ದಾರೆಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ S ರಾಜಶೇಖರಾಚಾರ್, ನಾಗರಾಜಾಚಾರ್, ಜಗದೀಶ್, ವೈದ್ಯ ಕೃಷ್ಣಮೂರ್ತಿ, ರವಿಕುಮಾರ್, ನಾಗೇಶಾಚಾರ್, ಹರೀಶ್ ಮತ್ತಿತರರು ಹಾಜರಿದ್ದರು. ಸೋಮಸುಂದರ್, CTV ನ್ಯೂಸ್, ಗುಬ್ಬಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ರಾಮೋಸ್ ಹ್ಯಾಪಿ ಹೋಮ್ ಇಂಟೀರಿಯರ್ಸ್ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ 2 ಬೆಡ್ರೂಮ್ ಮನೆಯ ಇಂಟೀರಿಯರ್ಸ್ ಕೇವಲ 2,99,999ಕ್ಕೆ ಮಾತ್ರ. ಇಂಟೀರಿಯರ್ಸ್ ಮಾಡಿಸಿಕೊಂಡಲ್ಲಿ 50,000 ಬೆಲೆ ಬಾಳುವ ಫರ್ನಿಚರ್ ಉಚಿತವಾಗಿ ನೀಡಲಾಗುವುದು. ಎಲ್ಲಾ ಗ್ರಾಹಕರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬಹುದು. 3 ವರ್ಷಗಳ ಫ್ರೀ ಸರ್ವಿಸ್ನೊಂದಿಗೆ 100% ಕ್ವಾಲಿಟಿ. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗಾ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಹೆದ್ದಾರಿ ಪಕ್ಕದಲ್ಲಿಯೇ ಜಿಂಕೆಯೊಂದು ಸತ್ತು ಬಿದ್ದಿದ್ದು, ಮುಂಜಾನೆ ವೇಳೆ ಜಿಂಕೆಯನ್ನು ಕೊಂದು ಹೆದ್ದಾರಿ ಬದಿ ಕಿಡಿಗೇಡಿಗಳು ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ. ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದ ಬಳಿ ಘಟನೆ ನಡೆದಿದ್ದು, ಜಿಂಕೆ ಸಾವು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇಂದು ಮುಂಜಾನೆ ಗ್ರಾಮಸ್ಥರು ವಾಕಿಂಗ್ ಹೋದ ಸಂದರ್ಭದಲ್ಲಿ ಜಿಂಕೆ ಮೃತದೇಹ ಪತ್ತೆಯಾಗಿದ್ದು, ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಜಿಂಕೆಯ ಮೃತದೇಹ ಕಂಡುಬಂದಿದೆ. ಜಿಂಕೆಯನ್ನು ಬೇಟೆಯಾಡಿ ತಂದು ಬಿಸಾಕಿ ಹೋಗಿರುವ ಶಂಕೆ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ. ಜಿಂಕೆಯ ಮೃತದೇಹ ಕಂಡು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. ಪಾವಗಡ ಪುರಸಭೆ ಆವರಣದಲ್ಲಿ ಪೌರಕಾರ್ಮಿಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಎಚ್.ವಿ. ವೆಂಕಟೇಶ್ ಪೌರಕಾರ್ಮಿಕರನ್ನು ಸನ್ಮಾನಿಸಿ ಮಾತನಾಡಿದರು. ಪಾವಗಡ ಪುರಸಭೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೀವನಾಡಿಗಳಾಗಿರುವ ಪೌರಕಾರ್ಮಿಕರಿಗೂ ಕೆಲ ಜನರಿಗೆ ತಿಳಿದೇ ಇಲ್ಲ. ನಗರದ ಸ್ವಚ್ಛತೆಯನ್ನು ಕಾಪಾಡುವ ಪೌರಕಾರ್ಮಿಕರು ತಮ್ಮ ದಿನಾಚರಣೆ ಆಚರಿಸಿಕೊಳ್ಳುತ್ತಿದ್ದಾರೆ. ಇದು ತೋರಿಕೆಗಾಗಿಲ್ಲ. ಸಮಾಜದಲ್ಲಿ ಪೌರಕಾರ್ಮಿಕರಿಗೂ ಒಂದು ಬೆಲೆ ಇದೆ ಎಂದು ಸಾರ್ವಜನಿಕರಿಗೆ ತಿಳಿಸಲು ಎಂದರು. ಇನ್ನು ಈ ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೇಶ್ ಬಾಬು, ಪುರಸಭಾ ಅಧ್ಯಕ್ಷ ರಾಜೇಶ್, ಉಪಾಧ್ಯಕ್ಷೆ ಗೀತಾ ಹನುಮಂತರಾಯಪ್ಪ, ರವಿ, ವೆಂಕಟರಮಣಪ್ಪ, ಮಹಮ್ಮದ್ ಇಮ್ರಾನ್, ರಾಮಾಂಜಿನಪ್ಪ ಮತ್ತಿತರರು ಹಾಜರಿದ್ದರು. ಬೀದರ್ ತಾಲೂಕಿನ ಸುಕ್ಷೇತ್ರ ಭಾವಗಿ ಶ್ರೀ ಭದ್ರೇಶ್ವರ ದೇವಸ್ಥಾನದಲ್ಲಿ ತಾಂಡೂರ ಭಕ್ತರಿಂದ ಪ್ರತಿ ವರ್ಷದಂತೆ ಕೃತೃಗದುಗೆ ರುದ್ರಾಭಿಷೇಕ ಹಾಗೂ ಬಿಲ್ವಾರ್ಚನೆ, ಮಂಗಳಾರತಿ ಕಾರ್ಯಕ್ರಮ, ಸಾಯಂಕಾಲ ಸಂಗೀತ ಕಾರ್ಯಕ್ರಮ ನಡೆಯಿತು. ಶ್ರೀ ಭದ್ರೇಶ್ವರ ಸಂಸ್ಥಾನದ ವೇದಮೂರ್ತಿ ಭದ್ರಯ್ಯಸ್ವಾಮಿ ಮಾತನಾಡಿ, ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಶ್ರೇಷ್ಠವಾದುದು ಮನಸ್ಸಿಗೆ ಶಾಂತಿ ಕೊಡುವ ವಿಶ್ವಶಾಂತಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ರುದ್ರಾಭಿಷೇಕ, ಬಿಲ್ವಾರ್ಚನೆ ಹಾಗೂ ಸಂಗೀತ ಕಾರ್ಯಕ್ರಮ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಾಂತಕುಮಾರ್ ಸ್ವಾಮಿ, ಚನ್ನಮಲ್ಲಪ್ಪ ಹಜರಗಿ, ರೇವಣ್ಣಪ್ಪ, ಭದ್ರಣ್ಣ, ಶರಣಪ್ಪ, ನಾಗರಾಜ್ ಬುಳ್ಳ, ರಾಜಕುಮಾರ್ ಸ್ವಾಮಿ, ವಿಶ್ವನಾಥಯ್ಯ ಸ್ವಾಮಿ, ಶರಣಯ್ಯ ಸ್ವಾಮಿ ಮತ್ತಿತರರು ಹಾಜರಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗಿರುವ ಬಾಗೇಪಲ್ಲಿ ಪಟ್ಟಣದ ಅರುಣ್ ಅಡ್ಡಾ ಶೋರೂಮ್ ಉದ್ಘಾಟನೆಗೆ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್, ರಕ್ಷಿತ್ ಬುಲೆಟ್ ಹಾಗೂ ಚಿತ್ರನಟ ಅಭಯ್ ಚಂದ್ರು ಇಂದು ಬಾಗೇಪಲ್ಲಿಗೆ ಆಗಮಿಸಿದ್ದರು. ಇತ್ತ ವರ್ತೂರ್ ಸಂತೋಷ್ ಹಾಗೂ ಇತರೆ ಗಣ್ಯರು ಬರುವ ವಿಷಯ ತಿಳಿದು ಅಭಿಮಾನಿಗಳು ಶೋರೂಮ್ ಒಳಗೆ ನುಗ್ಗಿ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದರು. ಈ ವೇಳೆ ನೂಕುನುಗ್ಗಲು ಉಂಟಾಗಿತ್ತು. ಅತ್ಯಂತ ಹಿಂದುಳಿದ ಪ್ರದೇಶವಾದ ಬಾಗೇಪಲ್ಲಿ ಪಟ್ಟಣದಲ್ಲಿ ಟಾಪ್ ಬ್ರ್ಯಾಂಡ್ಗಳ ಬಟ್ಟೆಗಳು, ಶೂಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ಮಾರುತ್ತಿರುವ ಅರುಣ್ ಅಡ್ಡಾಗೆ ವಾರಾಂತ್ಯದಲ್ಲಿ ಸಿಲಿಕಾನ್ ಸಿಟಿ ಮಂದಿ ಸೇರಿದಂತೆ ರಾಜ್ಯ ಹಾಗೂ ನೆರೆ ರಾಜ್ಯಗಳಿಂದ ಸಾವಿರಾರು ಜನ ಬರುತ್ತಿರೋದು ಸಖತ್ ಟ್ರೆಂಡ್ ಸೃಷ್ಟಿಯಾಗಿರುವುದಕ್ಕೆ ವರ್ತೂರ್ ಸಂತೋಷ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಲ್ಲದೆ ಹಳ್ಳಿಕಾರ್ ತಳಿ ಬೆಳೆಸಿ ಹಳ್ಳಿಕಾರ್ ಉಳಿಸಿ ಎಂಬ ಸಂದೇಶ ನೀಡಿದ್ದರು. ರಕ್ಷಿತ್ ಬುಲೆಟ್ ಹಾಗೂ ಚಿತ್ರನಟ ಅಭಯ್ ಚಂದ್ರು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಶುಭ ಕೋರಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಅದ್ಧೂರಿಯಾಗಿ ನಡೆದ ಪೌರಕಾರ್ಮಿಕರ ದಿನಾಚರಣೆ. ನಗರಸಭೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ, ಪೌರಕಾರ್ಮಿಕರೊಂದಿಗೆ ಕುಣಿದು ಕುಪ್ಪಳಿಸಿದ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಅವಾಚ್ಯ ಶಬ್ದ ಬಳಕೆಗೆ ಬಾಗೇಪಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರಿಂದ ಖಂಡನೆ. ಸಂಸದರನ್ನು ನಿಂದಿಸಿದ ವ್ಯಕ್ತಿ ಕೂಡಲೇ ಕ್ಷಮೆ ಯಾಚನೆ ಮಾಡಲು ಒತ್ತಾಯ. ಮೂವರಿಗೆ ವಂಚಿಸಿದ್ದ ರೀಲ್ಸ್ ರಾಣಿ ಅರೆಸ್ಟ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಚಿಕ್ಕಬಳ್ಳಾಪುರದಲ್ಲಿ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ ರೀಲ್ಸ್ ರಾಣಿ ಕೋಮಲ ತನಗೆ ಹಲವು ಪುರುಷರಿಂದ ವಂಚನೆ ನಡೆದಿರುವುದಾಗಿ ಪ್ರತ್ಯಾರೋಪ. ನಂಜನಗೂಡಿನಲ್ಲಿ ಸಂಭ್ರಮದಿಂದ ನಡೆದ ಪೋಷಣ್ ಅಭಿಯಾನ್ ಕಾರ್ಯಕ್ರಮ. ಪ್ರಗತಿ ಹೊಂದುತ್ತಿರುವ ರಾಷ್ಟ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸುವಂತೆ ನ್ಯಾಯಾಧೀಶರ ಕಿವಿ ಮಾತು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.